ಇವುಗಳಲ್ಲಿ ಭಾರತ ದೇಶದ ಅತ್ಯಂತ ಎತ್ತರವಾದ ಕಣಿವೆ ಮಾರ್ಗ ಯಾವುದು? ಇವುಗಳಲ್ಲಿ ಭಾರತ ದೇಶದ ಅತ್ಯಂತ ಎತ್ತರವಾಗಿರುವಂತಹ ಕಣಿವೆ ಮಾರ್ಗ ಸಿಪ್ಕಿಲಾ ಕಣಿವೆ ಮಾರ್ಗ, ನಾಥುಲಾ ಕಣಿವೆ ಮಾರ್ಗ, ಕುರ್ಡುಂಗಲಾ ಕಣಿವೆ ಮಾರ್ಗ, ಬೋಂಬಿಡಲಾ ಕಣಿವೆ ಮಾರ್ಗ. ಇವುಗಳಲ್ಲಿ ಭಾರತ ದೇಶದ ಅತ್ಯಂತ ಎತ್ತರವಾಗಿರುವಂತಹ ಕಣಿವೆ ಮಾರ್ಗ ಕೆಳ ಹಿಮಾಲಯದಲ್ಲಿ ಕಂಡು ಬರ್ತವೆ. ಕುರುಡುಂಗಲಾ ಕಣಿವೆ ಮಾರ್ಗ ಇದೆಯಲ್ಲ, ಇದು ಭಾರತ ದೇಶದ ಅತ್ಯಂತ ಎತ್ತರವಾಗಿರುವಂತಹ ಕಣಿವೆ ಮಾರ್ಗ. ಎಲ್ಲಿ ಕಂಡು ಬರ್ತದೆ ಅಂತಂದ್ರೆ ಪ್ರೆಸೆಂಟ್ ಲಡಾಖದಲ್ಲಿ ಕಂಡು ಬರ್ತದೆ. ಲಡಾಖ್ ಕುರುಡುಂಗಲಾ ಕಣಿವೆ ಮಾರ್ಗ ಪ್ರಸ್ತುತ ಲಡಾಖದಲ್ಲಿ ಕಂಡು ಬಂದು ಯಾವ್ಯಾವ ಪ್ರದೇಶಗಳ ಮಧ್ಯೆ ಕನೆಕ್ಟ್ ಮಾಡತ್ತಂದ್ರೆ ಲೇಹ್ ಮತ್ತು ಸಿಯಾಚಿನ್. ಲೇಹ್ ಮತ್ತು ಸಿಯಾಚಿನ್ಗಳ ಮಧ್ಯದಲ್ಲಿ ಕನೆಕ್ಟ್ ಮಾಡ್ತದೆ. ಲೇಹ ಪಟ್ಟಣ ಮತ್ತು ಸಿಯಾಚಿನ್ಗಳ ಮಧ್ಯದಲ್ಲಿ ಕನೆಕ್ಟ್ ಮಾಡುವಂತ ಕಣಿವೆ ಮಾರ್ಗ ಯಾವ್ದಂದ್ರೆ ಕುರುಡುಂಗಲಾ ಕಣಿವೆ ಮಾರ್ಗ. ಈ ಕೆಳಗಿನ ಯಾವ ಕಣಿವೆ ಮಾರ್ಗ ಇದನ್ನ ರೇಷ್ಮೆ ಕಣಿವೆ ಮಾರ್ಗ ಅಂತ ಕರೀತಾರೆ? ಈ ಕೆಳಗಿನ ಯಾವ ಕಣಿವೆ ಮಾರ್ಗವನ್ನು ರೇಷ್ಮೆ ಕಣಿವೆ ಮಾರ್ಗ ಅಂತ ಕರೀತಾರೆ? ಸರಿಯಾದಂತ ಉತ್ತರ ನಾಥುಲಾ ಕಣಿವೆ ಮಾರ್ಗ. ನೋಡಿ, ಇದೆಲ್ಲಿದೆ ಅಂದ್ರೆ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತದೆ. ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರುವಂತ ನಾಥುಲಾ ಕಣಿವೆ ಮಾರ್ಗವನ್ನ ರೇಷ್ಮೆ ಕಣಿವೆ ಮಾರ್ಗ, ನಾಥುಲಾ ಕಣಿವೆ ಮಾರ್ಗವನ್ನ ರೇಷ್ಮೆ ಕಣಿವೆ ಮಾರ್ಗ ಅಂತ ಹೇಳಿ ಕರೀತಾರೆ. ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತದೆ. ನಾಥುಲಾ ಕಣಿವೆ ಮಾರ್ಗ ಎಲ್ಲಿದೆ ಅಂದ್ರೆ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬಂದು ಈ ನಾಥುಲಾ ಕಣಿವೆ ಮಾರ್ಗವನ್ನ ರೇಷ್ಮೆ ಕಣಿವೆ ಮಾರ್ಗ ಅಂತ ಹೇಳಿ ಕರೀತಾರೆ. ರೇಷ್ಮೆ ಅತಿ ಹೆಚ್ಚು ಚೀನಾ ದೇಶದಿಂದ ರೇಷ್ಮೆ ಆಮದು ಮಾಡಿಕೊಳ್ಳುವ ಕಣಿವೆ ಮಾರ್ಗ ಅಂದ್ರೆ ನಾಥುಲಾ ಪಾಸ್. ನಾಥುಲಾ ಕಣಿವೆ ಮಾರ್ಗವನ್ನ ರೇಷ್ಮೆ ಕಣಿವೆ ಮಾರ್ಗ ಅಂತ ಹೇಳಿ ಕರೆಯಲ್ಪಡ್ತಾರೆ. ಈ ಕೆಳಗಿನ ಯಾವ ಕಣಿವೆ ಮಾರ್ಗದ ಮೂಲಕ ಭಾರತ ದೇಶಕ್ಕೆ ಸಟ್ಲೇಜ್ ನದಿ ಪ್ರವೇಶ ಮಾಡುತ್ತದೆ? ಈ ಕೆಳಗಿನ ಯಾವ ಕಣಿವೆ ಮಾರ್ಗದ ಮೂಲಕ ಭಾರತ ದೇಶಕ್ಕೆ ಸಟ್ಲೇಜ್ ನದಿ ಪ್ರವೇಶ ಮಾಡುತ್ತದೆ? ಸರಿಯಾದಂತ ಉತ್ತರ ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ. ಸಿಂಧೂ ನದಿಯ ಅತ್ಯಂತ ಉದ್ದವಾದ ಉಪನದಿ. ಸಿಂಧೂ ನದಿಯ ಅತ್ಯಂತ ಉದ್ದವಾಗಿರುವಂತಹ ಉಪನದಿ ಯಾವ್ದಂದ್ರೆ ಸಟ್ಲೇಜ್ ನದಿ. ಸಟ್ಲೇಜ್ ನದಿ, ಸಿಂಧೂ ನದಿ ಅತ್ಯಂತ ಉದ್ದವಾಗಿರುವಂತಹ ಉಪನದಿ ಸಟ್ಲೇಜ್ ನದಿ. ಆ ಸಟ್ಲೇಜ್ ನದಿ ಯಾವ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ ಅಂದ್ರೆ ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ. ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುವಂತ ನದಿ ಯಾವ್ದಂದ್ರ ಸಟ್ಲೇಜ್ ನದಿ. ಈ ಕೆಳಗಿನ ಯಾವ ಕಣಿವೆ ಮಾರ್ಗದ ಮೂಲಕ ಬ್ರಹ್ಮಪುತ್ರ ನದಿ ಭಾರತವನ್ನು ಪ್ರವೇಶ ಮಾಡುತ್ತದೆ? ಬ್ರಹ್ಮಪುತ್ರ ನದಿ ಭಾರತವನ್ನು ಪ್ರವೇಶ ಮಾಡುತ್ತದೆ. ಬೋಂಬಿಡಲ ನೋಡಿ, ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುವಂತ ಬೋಂಬಿಡಲ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುವ ನದಿ ಯಾವುದಂದ್ರೆ ಅದು ಬ್ರಹ್ಮಪುತ್ರ ನದಿ. ಬ್ರಹ್ಮಪುತ್ರ. ಈಗಾಗಲೇ ನಾವು ಹಿಮಾಲಯ, ಮಹಾ ಹಿಮಾಲಯದ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಅದಾದ ನಂತರ ಮಧ್ಯ ಹಿಮಾಲಯ ನೋಡಿ. ಮಧ್ಯ ಹಿಮಾಲಯವನ್ನು ಏನಂತ ಕರೀತಾರೆ ಅಂದ್ರೆ ಹಿಮಾಚಲ ಅಂತ ಕರೀತಾರೆ. ಹಿಮಾಚಲ. ಮಹಾ ಹಿಮಾಲಯವನ್ನ ಹಿಮಾದ್ರಿ. ಮಹಾ ಹಿಮಾಲಯದಲ್ಲಿ ಮುಗಿಲು ಮುಟ್ಟುವ ಎತ್ತರವಾದ ಶಿಖರಗಳು ಕಂಡು ಬಂದ್ರೆ ಮಧ್ಯ ಹಿಮಾಲಯದಲ್ಲಿ ಸುಂದರವಾದಂತ ಗಿರಿಧಾಮಗಳು ಕಂಡು ಬರ್ತವೆ. ಫೇಮಸ್ ಹಿಲ್ ಸ್ಟೇಷನ್ ಇನ್ ಮಿಡಲ್ ಹಿಮಾಲಯ ಅಂತ ಕರೀತಾರೆ. ಮಧ್ಯ ಹಿಮಾಲಯದಲ್ಲಿ ಪ್ರಸಿದ್ಧವಾದಂತ ಗಿರಿಧಾಮಗಳು. ಗಿರಿಧಾಮ ಜೊತೆಗೆ ಅಲ್ಲಲ್ಲಿ ಕಂಡು ಬರುವಂತ ಪ್ರಮುಖವಾಗಿರುವಂತ ಶಿಖರಗಳು ಕಂಡು ಬರ್ತವೆ. ಪಿರುಪಿಂಜಾಲ್ ಅನ್ನುವಂತ ಶಿಖರ ಇದೆ. ಪಿರುಪಂಜಾಲ್ ಅಂತ ಹೇಳಿದೆ. ಆಮೇಲೆ ದೌಲಧಾರ ಅನ್ನುವಂಥದ್ದು ಇದೆ. ದೌಲಧಾರ, ಮಸ್ಸೂರಿ ನೋಡಿ. ಪಿರುಪಂಜಾಲ, ದೌಲಧಾರ ಫೇಮಸ್ ಆಗಿರುವಂತ ಶಿಖರಗಳು ಕಂಡು ಬರ್ತವೆ ಮಧ್ಯ ಹಿಮಾಲಯದಲ್ಲಿ. ಮಧ್ಯ ಹಿಮಾಲಯದ ವಿಶೇಷ ಏನಂದ್ರೆ ಪ್ರಸಿದ್ಧವಾದ ಗಿರಿಧಾಮಗಳು, ಅತ್ಯಂತ ಪ್ರಸಿದ್ಧವಾಗಿರುವಂತ ಗಿರಿಧಾಮಗಳು. ಉದಾಹರಣೆ ಚಕ್ರತ ಅನ್ನುವಂತ ಗಿರಿಧಾಮ ಇದೆ. ಚಕ್ರತ. ಈ ಚಕ್ರತ ಗಿರಿಧಾಮದ ವಿಶೇಷ ಏನಂದ್ರೆ ಇದು ಉತ್ತರಾಖಂಡದಲ್ಲಿ ಕಂಡು ಬರ್ತದೆ. ಉತ್ತರಾಖಂಡದಲ್ಲಿ ಚಕ್ರತ. ಇದನ್ನ ಭಾರತ ದೇಶದ ಗಿರಿಧಾಮಗಳ ರಾಣಿ ಅಂತ ಕರೀತಾರೆ. ಈ ಚಕ್ರತ ಇದೆಯಲ್ಲ, ಇದನ್ನ ಭಾರತ ದೇಶದ ಗಿರಿಧಾಮಗಳ ರಾಣಿ.
ಭಾರತ ದೇಶದ ಗಿರಿಧಾಮಗಳ ರಾಣಿ ಅಂದ್ರೆ ಚಕ್ರತ. ದಕ್ಷಿಣ ಭಾರತ ಗಿರಿಧಾಮಗಳ ರಾಣಿ ಅಂದ್ರೆ ಮೌಂಟ್ ಅಬು. ಸರಿ, ಯಾವುದು ಊಟಿ ಅಥವಾ ಉದಕ ಬಂಡಲ. ಪಶ್ಚಿಮ ಭಾರತ ಗಿರಿಧಾಮಗಳ ರಾಣಿ ಅಂದ್ರೆ ಮೌಂಟ್ ಅಬು. ಪೂರ್ವ ಭಾರತ ಗಿರಿಧಾಮಗಳ ರಾಣಿ ಅಂದ್ರೆ ಡಾರ್ಜಿಲಿಂಗ. ಮಧ್ಯ ಭಾರತ ಗಿರಿಧಾಮಗಳ ರಾಣಿ ಅಂದ್ರೆ ಪನ್ನಾ, ಪಾಚುಮರಿ. ಪಾಚುಮರಿ ಇದೆಯಲ್ಲ, ಇದನ್ನ ಮಧ್ಯ ಭಾರತ ಗಿರಿಧಾಮಗಳ ರಾಣಿ ಅಂತ ಕರೀತಾರೆ. ಹಾಗಾದ್ರೆ ಚಕ್ರತ ಇದೆಯಲ್ಲ, ಚಕ್ರತದ ವಿಶೇಷ ಏನಂದ್ರೆ ಇದು ಉತ್ತರಾಖಂಡದಲ್ಲಿ ಕಂಡು ಬಂದು ಚಕ್ರತವನ್ನ ಭಾರತ ದೇಶದ ಗಿರಿಧಾಮಗಳ ರಾಣಿ ಅಂತ ಕರೀತಾರೆ. ಭಾರತದ ಗಿರಿಧಾಮಗಳ ರಾಣಿ. ಹಿಂಗೆ ಕ್ವಶನ್ ಆಗಿದೆ, PSI ಇದೇ ತರ ಕೇಳಿದ್ದಾನೆ. ಯಾವ ಗಿರಿಧಾಮವನ್ನ ಭಾರತದ ಗಿರಿಧಾಮಗಳ ರಾಣಿ ಎಂದು ಕರೆಯುತ್ತಾರೆ ಅಂದ್ರೆ ಚಕ್ರತ. ಚಕ್ರತ ಅನ್ನುವಂತ ಪ್ರಸಿದ್ಧವಾದ ಗಿರಿಧಾಮ ಎಲ್ಲಿದೆ ಅಂದ್ರೆ ಉತ್ತರಾಖಂಡದಲ್ಲಿ ಕಂಡು ಬರ್ತದೆ. ಉತ್ತರಾಖಂಡದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ಗಿರಿಧಾಮ ಚಕ್ರತ. ಚಕ್ರತ ಮತ್ತೆ ಗುಲ್ಮಾರ್ಗ ಫೇಮಸ್. ಗುಲ್ಮಾರ್ಗ ಎಲ್ಲಿದೆ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಗುಲ್ಮಾರ್ಗ. ಮತ್ತೆ ಮನಾಲಿ, ರಾಣಿಕೇತ, ಡಾಲ್ಹೌಸಿ ಇವೆಲ್ಲ ಎಲ್ಲಿದಾವ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತವೆ. ಮನಾಲಿ ಎಂಬ ಗಿರಿಧಾಮ, ರಾಣಿಕೇತ ಎಂಬ ಗಿರಿಧಾಮ, ಡಾಲ್ಹೌಸಿ ಎಂಬ ಗಿರಿಧಾಮ ಇವೆಲ್ಲ ಎಲ್ಲಿ ಕಂಡು ಬರ್ತವೆ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದ ಗಿರಿಧಾಮಗಳು. ಮತ್ತೆ ಮಸ್ಸೂರಿ ಫೇಮಸ್, IS ಗಳ ಕಾಶಿ ಅಂತ ಕರೀತಾರೆ. ಮಸ್ಸೂರಿ, ಅಲ್ಮೋರಾ, ನೈನಿತಾಲ, ಡೆಹ್ರಾಡೂನ್ ಇವೆಲ್ಲ ಎಲ್ಲ ನಾವು ಉತ್ತರಾಖಂಡದಲ್ಲಿ ಕಂಡು ಬರ್ತವೆ. ಉತ್ತರಾಖಂಡದಲ್ಲಿ ಮಸ್ಸೂರಿ ಆಗಿರಬಹುದು, ಅಲ್ಮೋರಾ ಆಗಿರಬಹುದು, ನೈನಿತಾಲ್ ಆಗಿರಬಹುದು, ಡೆಹ್ರಾಡೂನ್ ಆಗಿರಬಹುದು, ಇವೆಲ್ಲ ಪ್ರಸಿದ್ಧವಾದ ಗಿರಿಧಾಮಗಳೆಲ್ಲ ನಾವು ಉತ್ತರಾಖಂಡದಲ್ಲಿ. ಇವೆಲ್ಲ ಕ್ವಶನ್ ಆಗಿವೆ ನೋಡಿ. ಮನಾಲಿ, ರಾಣಿಕೇತ, ಡಾಲ್ಹೌಸಿ ಹಿಮಾಚಲ ಪ್ರದೇಶದಲ್ಲಿ, ಮಸ್ಸೂರಿ, ಅಲ್ಮೋರಾ, ನೈನಿತಾಲ, ಡೆಹ್ರಾಡೂನ್ ಉತ್ತರಾಖಂಡದಲ್ಲಿ, ಗುಲ್ಮಾರ್ಗ ಜಮ್ಮು ಕಾಶ್ಮೀರದಲ್ಲಿ, ಚಕ್ರತ ಉತ್ತರಾಖಂಡದಲ್ಲಿ, ಡಾರ್ಜಿಲಿಂಗ್ ಅಂತಿದೆ, ಡಾರ್ಜಿಲಿಂಗ್ ಫೇಮಸ್. ಡಾರ್ಜಿಲಿಂಗ್ ಎಲ್ಲಿ ಕಂಡು ಬರ್ತಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ. ಈ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುವಂತ ಡಾರ್ಜಿಲಿಂಗವನ್ನ ಪೂರ್ವ ಭಾರತದ ಗಿರಿಧಾಮಗಳ ರಾಣಿ ಅಂತ ಕರೀತಾರೆ. ಪೂರ್ವ ಭಾರತದ ಗಿರಿಧಾಮಗಳ ರಾಣಿ. ಪೂರ್ವ ಭಾರತ ಗಿರಿಧಾಮಗಳ ರಾಣಿ ಯಾವ್ದಂದ್ರೆ ಡಾರ್ಜಿಲಿಂಗ್. ಅನ್ನುವಂತ ಗಿರಿಧಾಮವನ್ನ ಪೂರ್ವ ಭಾರತದ ಗಿರಿಧಾಮಗಳ ರಾಣಿ ಅಂತ ಕರೀತಾರೆ. ಹಾಗಾದ್ರೆ ಮಸ್ಸೂರಿ, ಅಲ್ಮೋರಾ, ನೈನಿತಾಲ, ಡೆಹ್ರಾಡೂನ್ ಇವೆಲ್ಲ ಎಲ್ಲಿ ಕಂಡು ಬರ್ತವೆ? ಉತ್ತರಾಖಂಡದಲ್ಲಿ ಕಂಡು ಬರ್ತವೆ. ಗುಲ್ಮಾರ್ಗ ಜಮ್ಮು ಕಾಶ್ಮೀರದಲ್ಲಿ ಕಂಡು. ಅಂದ್ರೆ ಗಿರಿಧಾಮ ಅಂತಂದ್ರೆ ಏನು? ಪ್ರವಾಸಿಗರನ್ನ ಆಕರ್ಷಣೆ ಮಾಡುವ ಸುಂದರವಾದ ತಾಣಗಳು. ಪ್ರವಾಸಿಗರನ್ನ ತನ್ನತ್ರ ಆಕರ್ಷಣೆ ಮಾಡುವ ಸುಂದರವಾದ ತಾಣಗಳನ್ನ ಗಿರಿಧಾಮಗಳು, ಹಿಲ್ ಸ್ಟೇಷನ್ಗಳು ಅಂತ ಕರಿತೀವಿ. ಜನರನ್ನ ಆಕರ್ಷಣೆ ಮಾಡಬೇಕು, ತಂಪಾದಂತ ವಾತಾವರಣಮಯವಾಗಿರುವಂತ ಪ್ರದೇಶಗಳು. ಮನಾಲಿ, ರಾಣಿಕೇತ, ಡಾಲ್ಹೌಸಿ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬಂದ್ರೆ, ಮಸ್ಸೂರಿ, ಅಲ್ಮೋರಾ, ನೈನಿತಾಲ, ಡೆಹ್ರಾಡೂನ್ ಉತ್ತರಾಖಂಡದಲ್ಲಿ ಕಂಡು ಬರ್ತವೆ. ಏನಾದ್ರ ಜೊತೆಯಲ್ಲಿ ಡಾರ್ಜಿಲಿಂಗ್ ಇದೆಯಲ್ಲ, ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುವಂತ ಪ್ರಸಿದ್ಧವಾದಂತ ಗಿರಿಧಾಮಗಳು. ಮಹಾ ಹಿಮಾಲಯದಲ್ಲಿ ಎತ್ತರವಾದ ಶಿಖರಗಳು ನೋಡಿ. ನಾನ್ ಮೊನ್ನೆ ಹೇಳ್ತಾ ಇದ್ದೆ ನಿಮಗೆ, ಎತ್ತರದ ಪರ್ವತಗಳನ್ನು 3 ಭಾಗ ಮಾಡ್ತೀವಿ. ಒಂದು ಹೊರ ಹಿಮಾಲಯ, ಎರಡನೇದು ಹಿಮಾಲಯ, 3 ಈಶಾನ್ಯ ಬೆಟ್ಟಗಳು ಅಂತ. ಹೊರ ಹಿಮಾಲಯ, ಇದಕ್ಕೆ ಟ್ರಾನ್ಸ್ ಹಿಮಾಲಯ ಅಂತ ಕರೀತಾರೆ. ಇನ್ನು ಹಿಮಾಲಯ ಪರ್ವತಗಳು, ಬರೇ ಹಿಮಾಲಯ, ಮತ್ತೆ ಈಶಾನ್ಯ ಬೆಟ್ಟಗಳು. ಹಿಮಾಲಯದಲ್ಲಿ 3 ಭಾಗ. ಹೊರ ಹಿಮಾಲಯದಲ್ಲಿ ಕಾರಾಕೋರಂ ಶ್ರೇಣಿ ಇದೆ, ಲಡಾಖ್ ಪ್ರಸ್ಥಭೂಮಿ ಇದೆ, ಸಿಯಾಚಿನ್ ಯುದ್ಧ ಭೂಮಿ ಇದೆ. ಈಶಾನ್ಯ ಬೆಟ್ಟಗಳು 7 ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ. ಹಿಮಾಲಯ ಪರ್ವತಗಳು 3 ಭಾಗ: ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ ಅಂತ ಹೇಳಿ ಕರಿತೀವಿ. ಮಹಾ ಹಿಮಾಲಯದಲ್ಲಿ ಶಿಖರಗಳು, ಮಧ್ಯ ಹಿಮಾಲಯದಲ್ಲಿ ಗಿರಿಧಾಮಗಳು, ಕೆಳ ಹಿಮಾಲಯದಲ್ಲಿ ಕಣಿವೆ ಮಾರ್ಗಗಳು. ಇನ್ನು 3ನೇ ಭಾಗ ಯಾವಂದ್ರೆ ಕೆಳ ಹಿಮಾಲಯ. ಕೆಳ ಹಿಮಾಲಯ ಅಂತಂದ್ರೆ ಒಂದೇ
ಇವುಗಳನ್ನೇ ಪಾದ ಬೆಟ್ಟಗಳು ಅಂತ ಕರೀತಾರೆ. ಪಾದ ಬೆಟ್ಟಗಳು, ಪಾದ ಬೆಟ್ಟಗಳು. ಕೆಳ ಹಿಮಾಲಯ, ಪಾದ ಹಿಮಾಲಯ ಎಲ್ಲ ಒಂದೇ. ಶಿವಾಲಿಕ್ ಬೆಟ್ಟಗಳು ಅಂತ ಕರೀತಾರೆ. ಶಿವಾಲಿಕ್ ಬೆಟ್ಟಗಳು. ಕೆಳ ಹಿಮಾಲಯ ಅಂತಂದ್ರು ಒಂದೇ, ಪಾದ ಬೆಟ್ಟಗಳಂದ್ರು ಒಂದೇ, ಶಿವಾಲಿಕ್ ಬೆಟ್ಟಗಳಂದ್ರು ಒಂದೇ ಅಲ್ಲ. ಈ ಪಾದ ಬೆಟ್ಟಗಳು, ಶಿವಾಲಿಕ್ ಬೆಟ್ಟಗಳ ವಿಶೇಷ ಏನು ಅಂತಂದ್ರೆ, ಇವು ಭೂಮಟ್ಟದಿಂದ, ಸಮುದ್ರ ಮಟ್ಟದಿಂದ 900ರಿಂದ 1200 ಮೀಟರ್ ಎತ್ತರವಾಗಿವೆ ನೋಡಿ. ಸಮುದ್ರ ಮಟ್ಟದಿಂದ ಇವುಗಳ ಹೈಟ್ ಎಷ್ಟಿದೆ ಅಂದ್ರೆ 900ರಿಂದ 1200 ಮೀಟರ್ ಎತ್ತರವಾಗಿರುವಂತ ಶಿಖರಗಳನ್ನು ನೋಡ್ತೀವಿ. ಕೆಳ ಹಿಮಾಲಯ, ಕೆಳ ಹಿಮಾಲಯ ಅಂದ್ರು ಒಂದೇ, ಪಾದ ಬೆಟ್ಟಗಳಂದ್ರು ಒಂದೇ, ಶಿವಾಲಿಕ್ ಬೆಟ್ಟಗಳಂದ್ರು ಒಂದೇ. ಶಿವಾಲಿಕ್ ಬೆಟ್ಟಗಳು, ಪಾದ ಬೆಟ್ಟಗಳು, ಕೆಳ ಹಿಮಾಲಯ. ಇವುಗಳ ಹೈಟ್ ಎಷ್ಟಿದೆ ಅಂದ್ರೆ 900ರಿಂದ 1200 ಮೀಟರ್ ಎತ್ತರವಾಗಿರುವಂತ ಬೆಟ್ಟಗಳನ್ನ ನೋಡ್ತೀವಿ, ಪಾದ ಬೆಟ್ಟಗಳು. ಈ ಪಾದ ಬೆಟ್ಟಗಳಲ್ಲಿ ಸಿಂಧೂ ನದಿ, ಗಂಗಾ ನದಿ, ಬ್ರಹ್ಮಪುತ್ರ ನದಿಗಳು ಸಂಚಯನ ಆಗ್ತವೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂತ ಕಣಿವೆ ಮಾರ್ಗಗಳಿವೆ. ಇವುಗಳ ಪ್ರಮುಖವಾಗಿರುವಂತಹ ಲಕ್ಷಣ ಏನು ಅಂದ್ರೆ, ಕೆಳ ಹಿಮಾಲಯದಲ್ಲಿ ಕಣಿವೆ ಮಾರ್ಗಗಳು. ಕಣಿವೆ ಮಾರ್ಗಗಳು. ಕಣಿವೆ ಮಾರ್ಗ ಅಂದ್ರೆ ಏನು? ಎರಡು ಪರ್ವತಗಳ ಮಧ್ಯದಲ್ಲಿ ಇಕ್ಕಟ್ಟವಾಗಿರುವಂತ ಪ್ರದೇಶ. ಎರಡು ಎತ್ತರವಾಗಿರುವಂತ ಪರ್ವತಗಳು ಇರ್ತವೆ. ಆ ಪರ್ವತಗಳ ಮಧ್ಯದಲ್ಲಿ ನ್ಯಾರೋಪಾತ್ ಅಂತ ಕರೀತಾರಲ್ಲ, ಆ ನ್ಯಾರೋಪಾತ್ ಅನ್ನೇ ಇಕ್ಕಟ್ಟವಾದ ಪ್ರದೇಶವನ್ನ, ಇಕ್ಕಟ್ಟವಾದ ಭೂಮಿಯನ್ನ ಕಣಿವೆ ಮಾರ್ಗ ಅಂತ ಕರಿತೀವಿ. ಅತ್ಯಂತ ಇಕ್ಕಟ್ಟವಾಗಿರುವಂತ ಮಾರ್ಗವನ್ನ ಕಣಿವೆ ಮಾರ್ಗ. ಈಗ ನಮ್ಮಲ್ಲಿ ಚಾರ್ಮುಡಿ ಘಾಟ್ ಇದೆ, ಇದೊಂದು ಕಣಿವೆ ಮಾರ್ಗನೇ. ಇದು ಚಾರ್ಮುಡಿ ಘಾಟ. ಈ ಚಾರ್ಮುಡಿ ಘಾಟ್ ಚಿಕ್ಕಮಗಳೂರು ಮತ್ತು ಮಂಗಳೂರುಗಳ ಮಧ್ಯೆ ಕನೆಕ್ಟ್ ಮಾಡ್ತದೆ. ಹಂಗ ಸಾಕಷ್ಟು ಘಾಟಗಳನ್ನ ನೋಡ್ತೀವಿ. ಚಾರ್ಮುಡಿ ಘಾಟ, ಸಿರಾಡಿ ಘಾಟ, ಆಗುಂಬೆ ಘಾಟ, ಹುಲಿಕಲ್ ಘಾಟ, ಬಿಸಲೆ ಘಾಟ, ತಾಲಾ ಘಾಟ, ಬಾರಾ ಘಾಟ, ಪಾಲಾ ಘಾಟ, ಹೌದಾ, ಹಲ್ದಿ ಘಾಟ, ಗೋರಾನ್ ಘಾಟ, ಇವೆಲ್ಲ ಘಾಟಗಳನ್ನ ನೋಡ್ತೀವಿ ನಾವು ಅಲ್ಲ. ಆದ್ರೆ ಇವು ಹಂಗಲ್ಲ, ಇವು ಬೆಂಕಿದ್ದಂಗೆ. ಇಲ್ಲಿ ಇಲ್ಲಿ ಘಾಟಗಳಲ್ಲಿ ನಾವು ತಳವನ್ನ ಕಾಣಬಹುದು ಸ್ವಲ್ಪ ಮಟ್ಟಿಗೆ, ಇವು ಕಾಣಂಗಿಲ್ಲ. ಅಷ್ಟು ಆಳವಾಗಿರುವಂತ, ಅತ್ಯಂತ ಭೀಕರವಾಗಿರುವಂತ ಕಣಿವೆ ಮಾರ್ಗಗಳನ್ನ ಕಾಣ್ತೀವಿ. ಕೆಳ ಹಿಮಾಲಯದಲ್ಲಿ ಕಂಡು ಬರ್ತವೆ. ಆ ಕೆಳ ಹಿಮಾಲಯದಲ್ಲಿ ಪ್ರಮುಖವಾಗಿರುವಂತ ಕಣಿವೆ ಮಾರ್ಗಗಳಲ್ಲಿ ನಾವು ಈಗಾಗಲೇ ಅಧ್ಯಯನ ಮಾಡಿದ್ದೇವೆ. ಸಿಪ್ ಕಿಲಾ ಅನ್ನುವಂತ ಕಣಿವೆ ಮಾರ್ಗ, ಇದು ಬಹಳ ಫೇಮಸ್. ಸಿಪ್ ಕಿಲಾ. ಈ ಸಿಪ್ ಕಿಲಾ ಕಣಿವೆ ಮಾರ್ಗ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ಈ ಕಣಿವೆ ಮಾರ್ಗದ ಮೂಲಕ ಯಾವ ನದಿ ಭಾರತವನ್ನು ಪ್ರವೇಶ ಮಾಡುತ್ತಂದ್ರೆ, ಸಟ್ಲೇಜ್ ನದಿ ಭಾರತವನ್ನು ಪ್ರವೇಶ. ಅತ್ಯಂತ ರಭಸವಾಗಿ ಹರಿಯುವ ನದಿ ಇದು. ಸಿಂಧೂ ನದಿಯಲ್ಲಿಯೇ ಅತ್ಯಂತ ರಭಸವಾಗಿ ಹರಿಯುವಂತ ನದಿ. ಈ ರಭಸವಾಗಿ ಹರಿಯುವುದರಿಂದ ಜವಾಹರ್ಲಾಲ್ ನೆಹರು ಅವರು ಏನ್ ಮಾಡಿದಾರೆ ಅಂದ್ರೆ, ಹಿಂಗಾದ್ರೆ ಸರಿ ಕಾಣಂಗಿಲ್ಲ, ಇಡೀ ನಮ್ಮ ಪಂಜಾಬ್, ಹರಿಯಾಣ, ರಾಜಸ್ಥಾನ, ದೆಹಲಿ ಸಂಪೂರ್ಣವಾಗಿ ನಾಶ ಆಗ್ತದ, ಬಾರ್ಲಿ ಅಂತ ತಿಳ್ಕೊಂಡು ಹೋಗಿ ಅಣೆಕಟ್ಟನ್ನು ಕಟ್ತಾರೆ. ಈ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟೆ ಬಾಕ್ರಾನಂಗಲ್ ಅಣೆಕಟ್ಟು. ಹೌದಾ ಅಲ್ಲೋ? ಬಾಕ್ರಾನಂಗಲ್ ಅಣೆಕಟ್ಟು. ಆ ಬಾಕ್ರಾನಂಗಲ್ ಅಣೆಕಟ್ಟನ್ನೇ ಗೋವಿಂದ ಸಾಗರ ಅಣೆಕಟ್ಟು ಅಂತ ಕರೀತಾರೆ. ಗೋವಿಂದ ಸಾಗರ ಅಣೆಕಟ್ಟು. ಗೋವಿಂದ ಸಾಗರ. ಗೋವಿಂದ ವಲ್ಲಭ ಪಂತ್ ಬೇರೆ. ಗೋವಿಂದ ವಲ್ಲಭ ಪಂತ್ ರಿಹಾನ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಆದ್ರೆ ಈ ಅಣೆಕಟ್ಟು ಯಾವಂದ್ರೆ ಬಾಕ್ರಾನಂಗಲ್ ಅಣೆಕಟ್ಟು. ಇದನ್ನ ಗೋವಿಂದ ಸಾಗರ ಅಣೆಕಟ್ಟು ಅಂತ ಕರೀತಾರೆ. ಸಿಖ್ಖರ ಎಷ್ಟನೇ ಗುರು ಅಂದ್ರೆ, ಸಿಖ್ಖರ 10ನೇ ಗುರು. ಸಿಖ್ಖರ 10ನೇ ಗುರು ಆಗಿರುವಂತ ಗೋವಿಂದ ಸಾಗರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಅಂದ್ರೆ ಸಟ್ಲೇಜ್ ನದಿಗೆ ಅಡ್ಡಲಾಗಿ. ಸಟ್ಲೇಜ್ ನದಿ ಯಾವ ನದಿ ಉಪನದಿ ಅಂದ್ರೆ ಸಿಂಧೂ ನದಿ ಉಪನದಿ. ಆಕ್ಚುಲಿ ಸಿಂಧೂ ನದಿನೇ ಭಾರತ ದೇಶದಲ್ಲಿ 708 ಕಿಲೋಮೀಟರ್ ಹರಿತದೆ. ಇದು ಅಲ್ಲ, ಇದು 1400 ಕಿಲೋಮೀಟರ್ ಹರಿತದೆ. ಸಾರಿ, 1050 ಕಿಲೋಮೀಟರ್. ಭಾರತ ದೇಶದಲ್ಲಿ ಸಟ್ಲೇಜ್ ನದಿ ಎಷ್ಟು ಕಿಲೋಮೀಟರ್ ಹರಿತು ಅಂದ್ರೆ 1050 ಕಿಲೋಮೀಟರ್. ಅದಕ್ಕ ಆ ಸಟ್ಲೇಜ್ ನದಿ ಭಾರತ ದೇಶವನ್ನ ಯಾವ ಕಣಿವೆ ಮಾರ್ಗದ ಮೂಲಕ ಪ್ರವೇಶ ಮಾಡುತ್ತದೆ ಅಂದ್ರೆ ಸಿಪ್ ಕಿಲಾ ಕಣಿವೆ ಮಾರ್ಗದ ಮೂಲಕ ಪ್ರವೇಶ ಮಾಡುತ್ತದೆ. ನೋಡಿ, ಸಿಪ್ ಕಿಲಾ ಕಣಿವೆ ಮಾರ್ಗ. ದಿಬ್ಸಾ ಅನ್ನುವಂತ ಕಣಿವೆ ಮಾರ್ಗ ಕಂಡು ಬರ್ತದೆ. ದಿಬ್ಸಾ ಕಣಿವೆ ಮಾರ್ಗ ಎಲ್ಲಿ? ಇದೇ ಹಿಮಾಚಲ ಪ್ರದೇಶದಲ್ಲಿ. ಇದೇ ಹಿಮಾಚಲ ಪ್ರದೇಶದಲ್ಲಿ. ಇದು ಮೊನ್ನೆ KS ಕೇಳಿದಂತ ಪ್ರಶ್ನೆ. ಯಾವಾಗ? 2017 2017 ಮ್ಯಾಚ್ ದ ಫಾಲೋಯಿಂಗ್ಸ್ ಇದೆಯಲ್ಲ, ಅಲ್ಲಿ ಕ್ವಶನ್ ಕೇಳಿದ್ದ. ಈ ಕಣಿವೆ ಮಾರ್ಗಗಳ ಮೇಲೆ ಕ್ವಶನ್ ಯಾವ ತರ ಕೇಳ್ತಾನಂದ್ರೆ, ಕಣಿವೆ ಮಾರ್ಗಗಳು ಮತ್ತು ಅವುಗಳ ರಾಜ್ಯಗಳನ್ನು ಹೊಂದಿಸಿ ಬರಿ ಅಂತ ಕೇಳ್ತಾನೆ. ಕಣಿವೆ ಮಾರ್ಗಗಳು ಮತ್ತು ರಾಜ್ಯಗಳನ್ನು ಹೊಂದಿಸಿ ಬರಿ ಅಂತ ಅಲ್ಲಿ ಪ್ರಶ್ನೆ ಆಗ್ತದೆ. ಮ್ಯಾಚ್ ದ ಫಾಲೋಯಿಂಗ್ಸ್. ದಿಬ್ಸಾ ಅನ್ನುವಂತ ಕಣಿವೆ ಮಾರ್ಗ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ದಿಬ್ಸಾ ಕಣಿವೆ ಮಾರ್ಗ ಎಲ್ಲಿದೆ ಅಂತ ಕ್ವಶನ್ ಆಗಿತ್ತು ಒಂದ್ಸರಿ. ದಿಬ್ಸಾ ಕಣಿವೆ ಮಾರ್ಗ ಎಲ್ಲಿದೆ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ. ಸಿಪ್ ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತಕ್ಕೆ ಪ್ರವೇಶ ಕೊಡುವಂತ ನದಿ ಯಾವ್ದಂದ್ರೆ
ಸಟ್ಲೇಜ್ ನದಿ. ನೋಡಿ KS ಕ್ವಶನ್ಗಳು ಈ ತರ ಕೇಳ್ತಾನೆ. ಇದು ನೋಡಿ ಲಡಾಂಗ, ಬ್ರೆಜಿಲ್. ನಾ ಮೊನ್ನೆ ಹೇಳಿದ್ದೆ ನಿಮಗೆ, ಈ ಲಡಾಂಗ್ ಅನ್ನುವಂಥದ್ದು, ಮಿಲ್ಪ್ ಅನ್ನುವಂಥದ್ದು ಮಧ್ಯ ಅಮೆರಿಕಾದಲ್ಲಿ, ರೇ ಅನ್ನುವಂಥದ್ದು ವಿಯೆಟ್ನಾಮದಲ್ಲಿ, ರೋಕಾ ಅನ್ನುವುದು ಬ್ರೆಜಿಲ್ ದೇಶದಲ್ಲಿ. 2019 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದ ಪ್ರಶ್ನೆ. ಲಡಾಂಗ್ ಅನ್ನೋದು ಇಂಡೋನೇಷ್ಯಾದಲ್ಲಿ. ನಾನು ಇನ್ನು ಹೇಳ್ತಾ ಇದ್ದೆ ನಿಮಗೆ ಏನು ಅಂತಂದ್ರೆ, ಈ ಇದು ಹೇಳಕತ್ತಿದ್ದೆ ನೆನಪಿದೆ, ಕಲ್ಲಿದ್ದಲ ಬಗ್ಗೆ ಹೇಳ್ತಾ ಇದ್ದೆ ನಾನು. ಕಲ್ಲಿದ್ದಲ ಬಗ್ಗೆ ಹೇಳಿದೆ ನೀನ್ ರಾತ್ರಿ. ಸಿಚುವಾನ್ ಚೀನಾ, ಪೆನ್ಸಿಲ್ವೇನಿಯಾ ಅಮೆರಿಕಾ, ಕಿಜಲ್ ರಷ್ಯಾ, ಸ್ವಿಚ್ ಆಸ್ಟ್ರೇಲಿಯಾ, ತಲ್ಚಾರ್ ಭಾರತ. ನಿನ್ ರಾತ್ರಿ ಹೇಳಿದ್ನಲ್ಲ 7 ಗಂಟೆಗೆ. ಆಗತ್ತಿತ್ತು ನಿನ್ನೆ. ಇದು ಹೇಳೋರು ಬರೀ ಸ್ಟ್ರಕ್ ಆಗ್ತದ, ಅದು ಆಗ್ತದ. ಸಣ್ಣವ್ರಲ್ಲ ಕೈ ಅದೇ ಕೇಳ್ಕೊತ ಬಂದಿನಿ ಬಾಯಲ್ಲಿ. ಇದು ನೋಡಿ, ಗೋರಾಮ್ ಕಣಿವೆ ಮಾರ್ಗ ಎಲ್ಲಿಂದ ರಾಜಸ್ಥಾನದಲ್ಲಿ ಕಂಡು ಬರ್ತದೆ. ಗೋರಾಮ್ ಕಣಿವೆ ಮಾರ್ಗ ರಾಜಸ್ಥಾನದ ಬೆಟ್ಟಗಳಲ್ಲಿ. ಹರಿಶ್ಚಂದ್ರ ಪರ್ವತ ಶ್ರೇಣಿ ಮಹಾರಾಷ್ಟ್ರದಲ್ಲಿ ಇದೆ. ಇದನ್ನ ಮೊನ್ನೆ ಕೇಳಿದ್ದು ಫಸ್ಟ್ಗೆ. ಪಂಚಮಲೈ ಬೆಟ್ಟಗಳು ಕೇರಳ ರಾಜ್ಯದಲ್ಲಿ ಇಲ್ಲ. ಆರಂಕೊಂಡ ಆಂಧ್ರ ಪ್ರದೇಶದಲ್ಲಿ ಇದೆ. ಇಲ್ಲಿದೆ ನೋಡಿ, ನಮ್ ಕ್ವಶನ್ ಈಗ ಡಿಸ್ಕಸ್ ಮಾಡ್ತಾ ಇದ್ದೇವಲ್ಲ, ಇದೆ ನೋಡಿ. ಇದೇ ನಾನು ಇನ್ನಾಗಿ ಹೇಳಿದ್ ನಿಮ್ಗೆ. KS 2017ರಲ್ಲಿ ಕೇಳಿದ ಅಂತಂದಾಗ ಕೆಲವ್ರು ಗಾಬರಿ ಆದ್ರೆ, ಇವೇನ್ KS ಕೇಳ್ತಾನಂತ ಹೇಳಿ. ಕೇಳೇನೋ ಇಲ್ಲಿ ನೋಡಲ್ಲಿ, ಏನು ಸಣ್ಣ ಮಕ್ಕಳ ಆಟ ಅಂತ ಹೇಳಿದ್ರೆ ಕೇಳೇನಿಲ್ಲ ಕ್ವಶನ್ ನೋಡ್ರಿ. ಕ್ವಶನ್ ಆದಲ್ಲ ಅಲ್ಲಿ. ಯಾರವ್ರು? ಅಪ್ಪನವ್ರವ್ರು. ಪ್ರದೀಪ್, ನಾನು ಮೊಬೈಲ್ ತೋರ್ಲಿ, ಪಟ್ ಅಂತ ತಗೋ ನೋಡಮ್ ಯಾರ ಆನ್ಸರ್ ಮಾಡ್ತಾರೆ. ದಿಹಾಂಗ್ ಕಣಿವೆ ಮಾರ್ಗ, ಕುರುಡುಂಗಲ ಕಣಿವೆ ಮಾರ್ಗ, ಜಿಲೇಪಲ ಕಣಿವೆ ಮಾರ್ಗ, ದಿಪ್ಸಾ ಕಣಿವೆ ಮಾರ್ಗ. ಕಣಿವೆ ಮಾರ್ಗಗಳು: ದಿಹಾಂಗ್ ಕಣಿವೆ ಮಾರ್ಗ, ಕುರುಡುಂಗಲ ಕಣಿವೆ ಮಾರ್ಗ, ದಿಪ್ಸಾ. ಈಗಲೇ ಹೇಳಿದ್ನಲ್ಲ ದಿಪ್ಸಾ ಕಣಿವೆ ಮಾರ್ಗ. ಇನ್ನ ಯಾಕೆ ಹೇಳಿಲ್ಲ ಹೇಳಿ, ನಾನು ಆನ್ಸರ್ ಮಾಡ್ತೀರಿ? ನೋಡ ಮಾಡ್ರಿ, ಆನ್ಸರ್ ಕರೆಕ್ಟ್ ಆನ್ಸರ್ ಮಾಡಿ. ಶಬಾಷ್, 63% ಕರೆಕ್ಟ್ ಆನ್ಸರ್ ಮಾಡಿದ್ರಿ. ಸರಿ ಉತ್ತರ ದಿಹಾಂಗ್ ಕಣಿವೆ ಮಾರ್ಗ ಎಲ್ಲಿದೆ ಅಂತಂದ್ರೆ, ದಿಹಾಂಗ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ಕುರುಡುಂಗಲ ಕಣಿವೆ ಮಾರ್ಗ ಜಮ್ಮು ಕಾಶ್ಮೀರದಲ್ಲಿದೆ. ಓಕೆನಾ? ಜಿಲೇಪಲ ಕಣಿವೆ ಮಾರ್ಗ ಸಿಕ್ಕಿಂದಲ್ಲಿ ಕಂಡು ಬರ್ತದೆ, ಸಿಕ್ಕಿಂದಲ್ಲಿ. ದಿಪ್ಸಾ ಕಣಿವೆ ಮಾರ್ಗ ಎಲ್ಲಿದೆ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ಆ ಉದ್ದೇಶಕ್ಕಾಗಿ ಸರಿಯಾದಂತ ಉತ್ತರ ರೈಟ್ ಆನ್ಸರ್ ಡಿ. ರೈಟ್ ಆನ್ಸರ್ ನೋಡಿ, ಡಿ ಸರಿ ಉತ್ತರ. ಓಕೆನಾ? ಈ ತರ ಎಲ್ಲಾ ಕಣಿವೆ ಮಾರ್ಗಗಳು ಪರ್ಫೆಕ್ಟ್ ಆಗಿರೋ ಸರಿ. ದಿಹಾಂಗ್ ಕಣಿವೆ ಮಾರ್ಗ ದಿಹಾಂಗ್ ಅರುಣಾಚಲ ಪ್ರದೇಶದಲ್ಲಿ, ಕುರುಡುಂಗಲ ಕಣಿವೆ ಮಾರ್ಗ ಹಿಮಾಚಲ ಪ್ರದೇಶದಲ್ಲಿ, ಜಿಲೇಪಲ ಕಣಿವೆ ಮಾರ್ಗ ಸಿಕ್ಕಿಂ ರಾಜ್ಯದಲ್ಲಿ, ದಿಪ್ಸಾ ಕಣಿವೆ ಮಾರ್ಗ ಹಿಮಾಚಲ ಪ್ರದೇಶ. ಇದು ಆನ್ಸರ್ ಮಾಡಿ ನೋಡೋಣ. ಕರ್ನಾಟಕ ರಾಜ್ಯದ ಎತ್ತರವಾಗಿರುವಂತಹ ಶಿಖರಗಳು.
ಮುಳ್ಳಯ್ಯನಗಿರಿ, ಬಾಬಾ ಬುಡನಗಿರಿ, ಬ್ರಹ್ಮಗಿರಿ, ಕೊಡಚಾದ್ರಿ, ಪುಷ್ಪಗಿರಿ ಅನುಕ್ರಮವಾಗಿ. ನೋಡಿ, ಇನ್ನೂ ಪರಿಪೂರ್ಣ ಇಲ್ಲ. ಫಸ್ಟ್ ಮುಳ್ಳಯ್ಯನಗಿರಿ ಇದೆ. ಫಸ್ಟ್ ಮುಳ್ಳಯ್ಯನಗಿರಿ, ಅದಾದ ಮೇಲೆ ಬಾಬಾ ಬುಡನಗಿರಿ, ಅದಾದ ಮೇಲೆ ಪುಷ್ಪಗಿರಿ, ಅದಾದ ಮೇಲೆ ಬ್ರಹ್ಮಗಿರಿ, ಅದಾದ ಮೇಲೆ ಕೊಡಚಾದ್ರಿ ಅನುಕ್ರಮವಾಗಿ. ನೋಡಿ, ಮುಳ್ಳಯ್ಯನಗಿರಿ ಹೈಟ್ ಎಷ್ಟಿದೆ ಅಂತಂದ್ರೆ, ಮುಳ್ಳಯ್ಯನಗಿರಿ ಎಷ್ಟಿದೆ ಹೈಟ್? 1913 ಮೀಟರ್ ಹೈಟ್ ಇದೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಶಿಖರ ಯಾವಂದ್ರೆ ಮುಳ್ಳಯ್ಯನಗಿರಿ. ಇದೇ ತರ ನೇರವಾದ ಪ್ರಶ್ನೆ ಕೇಳ್ಯಾನ. ಕರ್ನಾಟಕದ ಅತ್ಯಂತ ಎತ್ತರವಾಗಿರುವಂತಹ ಶಿಖರ ಮುಳ್ಳಯ್ಯನಗಿರಿ ಆದ್ರೆ ರಾಜ್ಯದ ಅತ್ಯಂತ ಎತ್ತರವಾಗಿರುವಂತಹ 2ನೇ ಶಿಖರ ಯಾವ್ದಂದ್ರೆ ಬಾಬಾ ಬುಡನಗಿರಿ. 3ನೇ ಶಿಖರ ಯಾವ್ದಂದ್ರೆ ಪುಷ್ಪಗಿರಿ. 4ನೇದು ಯಾವ್ದು ಅಂತಂದ್ರೆ ಬ್ರಹ್ಮಗಿರಿ. 5ನೇದ್ದು ಕೊಡಚಾದ್ರಿ. ಶಿಖರಗಳನ್ನು ಭಯಪಟ್ಟು ಮನೆ ಕ್ವಶನ್ ಕೇಳಿದ್ದೆ ನಿಮ್ಗೆ, ದೇಶದಲ್ಲಿ ಅತಿ ಹೆಚ್ಚು ಸೋಯಾಬೀನ್ ಬೆಳೆಯುವಂತ ರಾಜ್ಯ ಯಾವುದು ಅಂತ ಆನ್ಸರ್ ಮಾಡಿ ನೋಡೋಣ. ದೇಶದಲ್ಲಿ ಹೈಯೆಸ್ಟ್ ಸೋಯಾಬೀನ್ ಬೆಳೆಯುವಂತ ರಾಜ್ಯ ದೇಶದಲ್ಲಿ ಅತಿ ಹೆಚ್ಚು ಸೋಯಾಬೀನ್ ಬೆಳೆಯುವಂತ ರಾಜ್ಯ ಯಾವುದು? ದೇಶದಲ್ಲಿ ಹೈಯೆಸ್ಟ್ ಸೋಯಾಬೀನ್ ಬೆಳೆಯುವಂತ ರಾಜ್ಯ ಯಾವುದಂದ್ರೆ ಮಧ್ಯಪ್ರದೇಶ. ನೋಡಿ, ರಾಜ್ಯದಲ್ಲಿ ಅತಿ ಹೆಚ್ಚು ಸೋಯಾಬೀನ್ ಬೆಳೆಯುವಂತ ರಾಜ್ಯ ಯಾವುದಂದ್ರೆ ಮಧ್ಯಪ್ರದೇಶ. ಮಧ್ಯಪ್ರದೇಶ ಇಡೀ ದೇಶದಲ್ಲಿ ಅತಿ ಹೆಚ್ಚು ಸೋಯಾಬೀನ್ ಬೆಳೆಯುವಂತ ರಾಜ್ಯವಾಗಿದೆ. ಇದೇ ತರ ಪ್ರಶ್ನೆ ಕೇಳಿದ್ದಾನೆ, ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಸೋಯಾಬೀನ್ ಬೆಳೆಯುವಂತ ರಾಜ್ಯ ಯಾವುದಂದ್ರೆ ಮಧ್ಯಪ್ರದೇಶ. 2ನೇ ರಾಜ್ಯ ಯಾವುದಂದ್ರೆ ಮಹಾರಾಷ್ಟ್ರ ಸೋಯಾಬೀನ್ ಉತ್ಪಾದನೆಯಲ್ಲಿ. ಇದು ಬರ್ರಿ ನೋಡಮ್ಮ ಆನ್ಸರ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿರುವಂತಹ ನದಿ ಯಾವುದು? ಜಗತ್ತಿನಲ್ಲಿ ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿರುವಂತಹ ನದಿ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿರುವಂತಹ ನದಿ ಯಾವ್ದಂದ್ರೆ ರೈನ್ ನದಿ. ನೋಡಿ, ರೈನ್ ಜಗತ್ತಿನಲ್ಲಿ ಹೈಯೆಸ್ಟ್ ಒಳನಾಡು ಜಲಸಾರಿಗೆ ಹೊಂದಿರುವಂತಹ ನದಿ ರೈನ್ ನದಿ. ಪ್ರಶ್ನೆ ಇದೇ ತರ ಕೇಳಿದ್ದಾನೆ. ಇದು ಆನ್ಸರ್ ಮಾಡಿ ನೋಡೋಣ. ಪರ್ವತಗಳು: ಫೋಲ್ಡ್ ಮಡಿಕೆ ಪರ್ವತಗಳು, ಬ್ಲಾಕ್ ಪರ್ವತಗಳು, ಜ್ವಾಲಾಮುಖಿಯ ಪರ್ವತಗಳು, ಉಳಿಕೆ ಪರ್ವತಗಳು. ಫೋಲ್ಡ್ ಮೌಂಟೇನ್ಸ್ ಯಾವ್ದಿದ್ರಾಗ ಮೌಂಟ್ ಮಾಯಾ ಮತ್ತು ಪೂಜಿ ಕೊಟ್ಟ ನೋಡೋಣ. ಪೂಜಿ, ರಾಕೀಸ್ ಮತ್ತು ಆಲ್ಪ್ಸ್ ಮತ್ತು ಆಂಡಿಸ್ ಪರ್ವತಗಳು,
ಮೌಂಟ್ ಮೊನೊನಾಯ್ಕ್ ಪರ್ವತಗಳು, ರೈನ್ಲ್ಯಾಂಡ್ ಬ್ಲಾಕ್ ಫಾರೆಸ್ಟ್ ಪರ್ವತಗಳು. ಈ ಕನ್ನಡದಲ್ಲಿ ಗೊತ್ತಾಗಲಿಂದ ಇಂಗ್ಲಿಷ್ ನೋಡ್ಕೋಬೇಕು ಒಂದ್ಸರಿ. ಬ್ಲಾಕ್ ಪರ್ವತಗಳು, ಜ್ವಾಲಾಮುಖಿಯ ಪರ್ವತಗಳು, ಉಳಿಕೆ ಪರ್ವತಗಳು. ಆನ್ಸರ್ ಮಾಡಿ ನೋಡೋಣ. ಶಬಾಷ್, 57% ಕರೆಕ್ಟ್ ಆನ್ಸರ್ ಮಾಡಿ. ಸರಿ ಉತ್ತರ 2 ರೈಟ್ ಆನ್ಸರ್ ನೋಡಿ. 2 ಸರಿಯಾಗಿರುವಂತ ಉತ್ತರ. ಯಾಕಂದ್ರೆ ಇಲ್ಲಿ ನೋಡಿ, ಫೋಲ್ಡ್ ಮೌಂಟೇನ್ಸ್ ಗಳು ಯಾವ ಇಲ್ಲಿ ಒಂದು ಗೊತ್ತಾದ್ರೆ ಸಾಕಿ. ರಾಕಿ ಪರ್ವತಗಳದ ಫೋಲ್ಡ್ ಮೌಂಟೇನ್ಸ್ ಇವೆ. ಬ್ಲಾಕ್ ಮೌಂಟೇನ್ಸ್ ಅಂದ್ರೆ ಏನು? ಬ್ಲಾಕ್ ಮೌಂಟೇನ್ಸ್ ಅಂದ್ರೆ ಏನು? ಬ್ಲಾಕ್ ಮೌಂಟೇನ್ಸ್ ಅಂದ್ರೆ ಅವಶೇಷ ಈ ಸ್ತರಭಂಗ ಜನಿತ ಪರ್ವತಗಳನ್ನು ಕರಿತೀವಿ. ರೈನ್ಲ್ಯಾಂಡ್ ಬ್ಲಾಕ್ ಫಾರೆಸ್ಟ್ಗಳು. ಜ್ವಾಲಾಮುಖಿಯ ಪರ್ವತಗಳು ಯಾವಂದ್ರೆ ಪೂಜಿ. ಮತ್ತೆ ಉಳಿಕೆ ಪರ್ವತಗಳು ಯಾವಂದ್ರೆ ಮೌಂಟ್ ಮೊನೊನಾಯ್ಕ್. 1, 2 ಗೊತ್ತಾದ್ರೆ ಪರ್ಫೆಕ್ಟ್ ಆಗಿಬಿಡುತ್ತೆ ನಮ್ಗೆ. ಪರ್ವತಗಳ ಮೇಲೆ ಕ್ವಶನ್ ಯಾವ ತರ ರೈಸ್ ಆಗ್ತಾವ ಅಂತ ಹೇಳಿ ಕ್ವಶನ್. ಓಕೆನಾ? ಮತ್ತ ಆಮೇಲೆ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋಣ ಒಂದ್ಸರಿ. ನಮ್ಮ ಸಿಲೆಬಸ್ ನೋಡ್ಕೊಳ್ಳೋಣ. ನೋಡಿ, ಕಣಿವೆ ಮಾರ್ಗಗಳು ಕೆಳ ಹಿಮಾಲಯದಲ್ಲಿ ಪ್ರಮುಖವಾಗಿರುವಂತ ಕಣಿವೆ ಮಾರ್ಗಗಳದಾವೆ. ಕೆಳ ಹಿಮಾಲಯದ ಕಣಿವೆ ಮಾರ್ಗಗಳಲ್ಲಿ ಈಗಾಗಲೇ 2 ಕಣಿವೆ ಮಾರ್ಗಗಳನ್ನು ನೋಡಿದೆವು. ಯಾವುವು? ಒಂದು ಸಿಪ್ಕಿಲಾ ಕಣಿವೆ ಮಾರ್ಗ, ಇನ್ನೊಂದು ದಿಬ್ಸಾ ಕಣಿವೆ ಮಾರ್ಗ. ಈ 2 ಕಣಿವೆ ಮಾರ್ಗಗಳು ಯಾವ ರಾಜ್ಯದಲ್ಲಿ ಇದಾವೆ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುವಂತ ಕಣಿವೆ ಮಾರ್ಗಗಳು. ಇಲ್ಲಿವರೆಗೆ ಅತಿ ಹೆಚ್ಚು ಪ್ರಶ್ನೆ ಕೇಳಿದಂತ ಕಣಿವೆ ಮಾರ್ಗಗಳಲ್ಲಿ ಇನ್ನೊಂದು ನೋಡಿ, ಈ ಸಿಪ್ಕಿಲಾ ಕಣಿವೆ ಮಾರ್ಗ, ಈ ದಿಬ್ಸಾ ಕಣಿವೆ ಮಾರ್ಗ, ಇನ್ನೊಂದಿದೆ ರೋಹತಾಂಗ್ ಕಣಿವೆ ಮಾರ್ಗ ಅಂತ ಹೇಳಿ. ರೋಹತಾಂಗ್ ಕಣಿವೆ ಮಾರ್ಗ. ಈ ರೋಹತಾಂಗ್ ಕಣಿವೆ ಮಾರ್ಗ ಕೂಡ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ರೋಹತಾಂಗ್ ಕಣಿವೆ ಮಾರ್ಗ. ಇನ್ನೊಂದು ಬರ್ತದೆ ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಬಾರಾಲಾಚಲ ಅನ್ನುವಂತ ಕಣಿವೆ ಮಾರ್ಗ. ಬಾರಾಲಾಚಲ ಇದು ಕೂಡ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ಬಾರಾಲಾಚಲ ಅನ್ನುವಂತ ಕಣಿವೆ ಮಾರ್ಗ, ರೋಹತಾಂಗ್ ಕಣಿವೆ ಮಾರ್ಗ, ಸಿಪ್ಕಿಲಾ ಕಣಿವೆ ಮಾರ್ಗ, ದಿಬ್ಸಾ ಕಣಿವೆ ಮಾರ್ಗ. ಓಕೆನಾ? ಇವೆಲ್ಲ ಎಲ್ಲಿದಾವ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಅತ್ಯಂತ ಪ್ರಮುಖವಾದಂತ ಕಣಿವೆ ಮಾರ್ಗಗಳು. ಇನ್ನ ಹಿಮಾಚಲ ಪ್ರದೇಶದಲ್ಲಿ ಒಂದು ಕಣಿವೆ ಮಾರ್ಗ ಇದೆ. ಹಿಮಾಚಲ ಪ್ರದೇಶದಲ್ಲಿ ಯಾವುದು? ಅರುಣಾಚಲ ಪ್ರದೇಶದಲ್ಲಿ ತವಾಂಗ್ ವ್ಯಾಲಿ ಅಂತ ಕರಿತೀವಿ. ತವಾಂಗ್ ವ್ಯಾಲಿ ಒಂದು. ಇನ್ನೊಂದು ಯಾವ್ದಂದ್ರೆ ತವಾಂಗ್ ವ್ಯಾಲಿ ಒಂದು. ಇನ್ನೊಂದು ಮುಖ್ಯವಾಗಿರುವಂತ ಕಣಿವೆ ಮಾರ್ಗ ಕಂಡು ಬರ್ತದೆ ದಿಹಾಂಗ್ ಕಣಿವೆ ಮಾರ್ಗ. ಈ ದಿಹಾಂಗ್ ಕಣಿವೆ ಮಾರ್ಗ ಇದೆಯಲ್ಲ, ದಿಹಾಂಗ್ ಕಣಿವೆ ಮಾರ್ಗಕ್ಕೆ ಇದರ ಮುಂದುವರೆದ ಭಾಗವನ್ನೇ ಚೀನಾ ದೇಶದಲ್ಲಿ ಬೋಂಬಿಡಲಾ ಅಂತ ಕರೀತಾರೆ. ಬೋಂಬಿಡಲಾ ಕಣಿವೆ ಮಾರ್ಗ. ಈ ದಿಹಾಂಗ್ ಕಣಿವೆ ಮಾರ್ಗ, ಬೋಂಬಿಡಲಾ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುವಂತ ನದಿ ಯಾವ್ದಂದ್ರ ಬ್ರಹ್ಮಪುತ್ರ ನದಿ ಯಾವ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ ಅಂದ್ರೆ ದಿಹಾಂಗ್ ಕಣಿವೆ ಮಾರ್ಗ. ಇದೇ ಕ್ವಶನ್ ಕೇಳಿದ್ದ ನೋಡಿ. ದಿಹಾಂಗ್ ಕೇಳ ನೋಡಿ. ದಿಹಾಂಗ್ ಕಣಿವೆ ಮಾರ್ಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ದಿಹಾಂಗ್ ಕಣಿವೆ ಮಾರ್ಗ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಆ ದಿಹಾಂಗ್ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುವ ನದಿ ನೋಡಿ. ಒಂದೇ ಚಾಪ್ಟರ್ ದಲ್ಲಿ ನಾ ಯಾಕೆ ಈ ಚಾಪ್ಟರ್ ಸ್ಲೋ ಹೇಳಕತ್ತೀನಿ ಅಂದ್ರೆ, ಈ ಒಂದೇ ಚಾಪ್ಟರ್ ಇದು. ಈ ಕ್ವಶನ್ ಆಗಲಿ, ಈ ಕ್ವಶನ್ ಆಗಲಿ, ಒಂದೇ ಚಾಪ್ಟರ್ ಅಲ್ಲಿ ಬಂದಂತ 3 ಕ್ವಶನ್ಗಳು ಒಂದೇ ಕಡೆ. ಇಲ್ಲೊಂದು ಕ್ವಶನ್ ಅದ ನೋಡಿ, ಇದೇ ಕ್ವಶನ್ ಇದೇ ಚಾಪ್ಟರ್ ದಲ್ಲಿ ಹೇಳಿ ನೋಡೋಣ. ಈ ಕೆಳಗಿನ ಯಾವ ಬುಡಕಟ್ಟು ಜನಾಂಗದವರು ತಮಿಳುನಾಡಿನಲ್ಲಿ ವಾಸ ಮಾಡಿದ್ದಾರೆ? ಯಾವ ಬುಡಕಟ್ಟು ಜನಾಂಗದವರು ತಮಿಳುನಾಡಿನಲ್ಲಿ ವಾಸ ಮಾಡಿದ್ದಾರೆ? ಶಬಾಷ್. ತೋಡಿಗ ಅನ್ನುವಂತ ಜನಾಂಗ. ಅದಕ್ಕೆ ನಿಮ್ಗೆ ಹೇಳಿದ್ದೆ ನಾನು,
ಸೋಲಿಗರು ಸೋಲಿಗರು ಕರ್ನಾಟಕ, ಮುಂಡರು ಜಾರ್ಖಂಡ್, ಚಾಂಪಿಯನ್ ಅಂಡೋಮಾನ್ ನಿಕೋಬಾರ್, ಲುಷಿಯಾ ಮಿಜೋರಾಂ, ಚುಟಿಯಾ ಅಸ್ಸಾಂ, ಮೀನರು ರಾಜಸ್ಥಾನ್, ಸಂತಾಲರು ಪಶ್ಚಿಮ ಬಂಗಾಳ, ಬಿಲ್ಲರು ಗುಜರಾತ್, ಮುರಾರಿ ಮಧ್ಯಪ್ರದೇಶ್, ಜರ್ವಾ ಅಂಡೋಮಾನ್ ನಿಕೋಬಾರ್, ಕೊಂಡರು ಒಡಿಶಾ, ಕಾಶಿ ಮೇಘಾಲಯ, ನಾಗಾಲ್ಯಾಂಡ್, ಉರ್ಲಿ ಕೇರಳ, ವರ್ಲಿ ಮಹಾರಾಷ್ಟ್ರ, ತೋಡಿಗ ತಮಿಳುನಾಡು, ಗೊಂಡ ಮಧ್ಯ, ಇವೆಲ್ಲ ಪರ್ಫೆಕ್ಟ್ ಇರ್ಬೇಕು. ನೀವು ಯಾವ್ದು ಕೇಳಿದ್ರು ಕೂಡ ಆಟೋಮೆಟಿಕ್ ಆನ್ಸರ್ ಹೇಳ್ಬೇಕು. ರಾಜಮಹಲ್ ಬೆಟ್ಟಗಳಲ್ಲಿ ವಾಸ ಮಾಡಿದ ಜನಾಂಗ ಯಾವುದು? ರಾಜಮಹಲ್ ಬೆಟ್ಟಗಳಲ್ಲಿ ವಾಸ ಮಾಡಿದ ಜನಾಂಗ, ರಾಜಮಹಲ್ ಬೆಟ್ಟಗಳಲ್ಲಿ ವಾಸ ಮಾಡಿದ ಜನಾಂಗ ಯಾವುದು? ರಾಜಮಹಲ್ ಬೆಟ್ಟಗಳಲ್ಲಿ ವಾಸ ಮಾಡಿದ ಜನಾಂಗ ಯಾವುದು? ಇದು ಕ್ವಶನ್ ಕೇಳಿದ್ದಾನೆ. ರಾಜಮಹಲ್ ಬೆಟ್ಟಗಳಲ್ಲಿ ವಾಸ ಮಾಡಿದ ಜನಾಂಗ ಸಂತಾಲ ಜನಾಂಗ. ಗುಜರಾತ್ ರಾಜ್ಯದ ಪ್ರಸಿದ್ಧ ಬುಡಕಟ್ಟು ಜನಾಂಗ ಯಾವುದು? ಗುಜರಾತ್ ರಾಜ್ಯದ ಪ್ರಸಿದ್ಧವಾಗಿರುವಂತಹ ಬುಡಕಟ್ಟು ಜನಾಂಗ, ಗುಜರಾತ್ ರಾಜ್ಯದ ಪ್ರಸಿದ್ಧವಾಗಿರುವಂತಹ ಬುಡಕಟ್ಟು ಜನಾಂಗ ಯಾವುದು? ಬಿಲ್ಲರು ನೋಡಿ, ಗುಜರಾತ್ ರಾಜ್ಯದಲ್ಲಿ ಬಿಲ್ಲರು. ಹೇಳಿ. ಸೋಲಿಗರು ಕರ್ನಾಟಕ, ಮುಂಡರು ಜಾರ್ಖಂಡ್, ಚಾಂಪಿಯನ್ ಅಂಡೋಮಾನ್ ನಿಕೋಬಾರ್, ಲುಷಿಯಾ ಮಿಜೋರಾಂ, ಚುಟಿಯಾ ಅಸ್ಸಾಂ, ಮೀನರು ರಾಜಸ್ಥಾನ್, ಸಂತಾಲರು ಪಶ್ಚಿಮ ಬಂಗಾಳ, ಬಿಲ್ಲರು ಗುಜರಾತ್, ಮುರಾರಿ ಮಧ್ಯಪ್ರದೇಶ್, ಜರ್ವಾ ಅಂಡೋಮಾನ್ ನಿಕೋಬಾರ್, ಕೊಂಡರು ಒಡಿಸ್ಸಾ, ಕಾಶಿ ಮೇಘಾಲಯ, ನಾಗಾಲ್ಯಾಂಡ್, ಉರ್ಲಿ ಕೇರಳ, ವರ್ಲಿ ಮಹಾರಾಷ್ಟ್ರ, ತೋಡಿಗ ತಮಿಳುನಾಡು, ಗೊಂಡರು ಮಧ್ಯಪ್ರದೇಶ್. ಅದರೋ ಇಲ್ಲೋ? ಆ ಫಾರ್ಮುಲಾ ಶಕ್ತಿ ಇದೆಯೋ ಇಲ್ಲೋ? ಆದ್ರೆ ನೀವು ಆ ಫಾರ್ಮುಲಾ ಪರ್ಫೆಕ್ಟ್ ಆಗ್ಬೇಕು. ಫಾರ್ಮುಲಾ ಎರಡೆರಡು ಸಾರಿ ಮೂರು ಸಾರಿ ರಿಪೀಟ್ ಆಗ್ಬೇಕು. ರಿಪೀಟ್ ಆದಾಗ ಮಾತ್ರ ನಿಮ್ಗೆ ನೆನ್ಪುಳಿತಾವೆ. ಒಂದೊಂದು ಕ್ವಶನ್ಗಳು ಕೂಡ ಬೆಂಕಿ ನೋಡಪ್ಪ, ನಿಮ್ಗೆ ನಿಮ್ಮ ಬದುಕನ್ನು ರೂಪಿಸ್ತಾವ. ಒಂದ್ಸರಿ PSI ಆದ್ರೆ ಮುಗಿದು ಹೋಗ್ಬಿಡ್ತು. ನೀವು ಸಾಯೋವರೆಗೆ ನೀವು ನಕ್ಷತ್ರನೇ. ಒಂದ್ಸರಿ ನೆನಪು ಮಾಡ್ಕೊಂಡ್ಬಿಡಿ. ಓಕೆನಾ? ಹೇಳಿ. ಹೇಳಿ. मतलब कोड ಹೇಳ್ತೀನಿ ಸರ್. ಹೇಳಿ. सोमू शालू जुमी सभी मुझको कहाना हो तो वो चलेगा. एक्सप्लेनेशन. सोलीगरु कर्नाटक, मुंडरू झारखंड, चैंपियन अंडमान निकोबार, लुशिया मिजोरम, चुटिया असम, मीनर राजस्थान, संतालर वेस्ट बंगाल, बिल्लर गुजरात, मुरारी मध्य प्रदेश, जरवा अंडमान निकोबार, कोंडा ओडिशा, काशी मेघालय, नागालैंड, उर्ली केरಳ, वर्ली महाराष्ट्र, तोडिಗ तमिಳುनाडु, ಗೊಂಡ मध्य प्रदेश, चंचू आंध्र प्रदेश, लक्षा सिक्किम, कटी मध्य प्रदेश. ಇದಾಗಲ್ಲ. ಇದ್ರ ಜೊತೆ ಮತ್ತ ಚಕ್ಮ ಯಾವ್ದು ತ್ರಿಪುರ, ಆಮೇಲೆ ಯಾವುದು ಸಿದ್ಧಿ ಕರ್ನಾಟಕ, ಜಾಟ್ರು ಪಂಜಾಬ್, ಈ ತರ ಮತ್ತೆ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ಬೇಕು. ಬರೀ ನನ್ನ ಫಾರ್ಮುಲಾ ಒಂದೇ ಅಲ್ಲ, ನಿಮ್ಮ ಏನಪ್ಪಾ ಅಂದ್ರೆ ಹೆಚ್ಚು ಪಾಯಿಂಟ್ ಗಳನ್ನ ಸೇರಿಸ್ತಾ ಹೋಗ್ಬೇಕು. ಒಟ್ಟು ಪರ್ಫೆಕ್ಟ್ ಆಗಿ ಸಾದ್ರೆ ಸೆಲೆಕ್ಟ್ ಆದ್ರೆ ಸಾಕು. ಅದಕ್ಕಿಂತ ನಮ್ದು ಏನು ನಿಮ್ಮಿಂದ ನಾವೇನು ಒಂದ್ ಕಪ್ ಚಾನು ಅಪೇಕ್ಷೆ ಪಡಂಗಿಲ್ಲ. ನೀವು ಜಾಬ್ ಆದ್ರೆ ಸಾಕು. ನಾವ್ ಹೇಳಿದ ಕ್ವಶನ್ಗಳು ಅಲ್ಲಿ ಬರ್ಬೇಕಷ್ಟೇ. ನಮ್ಗೆ ಯಾವುದೇ ಸ್ವಾರ್ಥತೆ ಇಲ್ಲ, ಏನೇನೇನೋ ಅನ್ಬಾರದು. ಸರ್ ನಿಮ್ಮಿಂದ ಏನ್ ಲಾಭ ಅದನಪ್ಪ ಅಂತಲ್ಲ. ನಮ್ಮವ್ರ ಆಯ್ಕೆ ಆಗ್ಯಾರಂದ್ರೆ ಅದೇ ಒಂದು ಖುಷಿ ನಮ್ಗೆ, ಅದೇ ಒಂದು ಹಿಗ್ಗ, ಅದೇ ಒಂದು ಸಂತೋಷ. ನಮ್ಗೆ ಕೇಳಿದ್ರೆ ಸಾಕು, ನಾವು ಬಿದ್ದು ಅಡ್ಡಾಡಿ ಹಾಕ್ಬಿಡ್ತೀವಿ. ನಾವ್ ಬಿಸಿ ಊಟದ ಬಳಗದಾಗ ಒಂದು ಕ್ಯಾಂಟ್ ಹೋಯ್ತು, PSI ಆಯ್ತು ಅಂದ್ಬಿಟ್ರೆ ಸಾಕು ನಮ್ಗೆ. ನೋಡಿ, ಕೆಳ ಹಿಮಾಲಯದಲ್ಲಿ ಕಂಡು ಬರುವಂತ ಪ್ರಮುಖವಾಗಿರುವಂತ ಕಣಿವೆ ಮಾರ್ಗಗಳಲ್ಲಿ ಯಾವುವು? ಅರುಣಾಚಲ ಪ್ರದೇಶ ಹೇಳಿದೆ. ಇನ್ನೊಂದು ಸುರ್ಮಾ ಅಂತ ಕಣಿವೆ ಮಾರ್ಗ ಕಂಡು ಬರ್ತದೆ ನೋಡಿ. ಸುರ್ಮಾ ಕಣಿವೆ ಮಾರ್ಗ ಕೇಳಿರಿ? ಸುರ್ಮಾ ಇದೆಲ್ಲಿ ಕಂಡು ಬರುತ್ತೆ ಹೇಳ್ರಿ ನೋಡಮ್ಮ. ಉತ್ತರಾಖಂಡದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಅಸ್ಸಾಂ ರಾಜ್ಯದಲ್ಲಿ. ಯಾವ ರಾಜ್ಯದಲ್ಲಿ ಇದೆ ಹೇಳೋಣ? ಸುರ್ಮಾ ಕಣಿವೆ ಮಾರ್ಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಪ್ರಸಿದ್ಧವಾಗಿರುವಂತ ಸುರ್ಮಾ ಕಣಿವೆ ಮಾರ್ಗ. 69% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿ ಉತ್ತರ ಯಾವುದು ಅಂತಂದ್ರೆ ಅಸ್ಸಾಂ. ರೈಟ್ ಆನ್ಸರ್ ನೋಡಿ. ಸುರ್ಮಾ ಕಣಿವೆ ಮಾರ್ಗ ಯಾವ ರಾಜ್ಯದಲ್ಲಿ ಕಂಡು ಬರುತ್ತಂದ್ರೆ ಅಸ್ಸಾಂ ರಾಜ್ಯದಲ್ಲಿ. ಅಸ್ಸಾಮದಲ್ಲಿ ಸುರ್ಮಾ ಕಣಿವೆ ಮಾರ್ಗ. ಇದು ಕ್ವಶನ್ ಆಗಿದೆ ನೋಡಿ. ಸುರ್ಮಾ ಕಣಿವೆ ಮಾರ್ಗ ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತೆ. ಅಸ್ಸಾಂ. ಸುರ್ಮಾ ಕಣಿವೆ ಮಾರ್ಗ ಅಸ್ಸಾಮದಲ್ಲಿ ಕಂಡು ಬಂದ್ರೆ ಸಿಕ್ಕಿಂ ರಾಜ್ಯದಲ್ಲಿ 3 ಪ್ರಮುಖವಾಗಿರುವಂತ ಕಣಿವೆ ಮಾರ್ಗಗಳು ಕಂಡು ಬರ್ತವೆ. ಸಿಕ್ಕಿಂ ರಾಜ್ಯದಲ್ಲಿ 3 ಯಾವುವು? ಒಂದು ಜಿಲೇಪಲ ಅನ್ನುವಂತ ಕಣಿವೆ ಮಾರ್ಗ. ಇದು ಕ್ವಶನ್ ಆಗಿದೆ. ಜಿಲೇಪಲ ಕಣಿವೆ ಮಾರ್ಗ, ನಾಥುಲಾ ಕಣಿವೆ ಮಾರ್ಗ,
ಜಿಲೇಪಲ, ನಾತುಲ, ಮತ್ತೆ ಗೋಯಾಚಾಲ. ಜಿಲೇಪಲ, ನಾತುಲ, ಗೋಯಾಚಾಲ ಅನ್ನುವಂತ ಕಣಿವೆ ಮಾರ್ಗ. ಗೋಯಾಚಾಲ ಕಣಿವೆ ಮಾರ್ಗ, ನಾತುಲಾ ಕಣಿವೆ ಮಾರ್ಗ, ಜಿಲೇಪಲ ಕಣಿವೆ ಮಾರ್ಗ, ಗೋಯಾಚಾಲ ಕಣಿವೆ ಮಾರ್ಗ ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಅಂದ್ರೆ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತವೆ. ಸಿಕ್ಕಿಂ ರಾಜ್ಯದಲ್ಲಿ ಎಷ್ಟು ಕಣಿವೆ ಮಾರ್ಗಗಳನ್ನು? 3. ಜಿಲೇಪಲ ಕಣಿವೆ ಮಾರ್ಗ, ನಾತುಲಾ ಕಣಿವೆ ಮಾರ್ಗ, ಗೋಯಾಚಾಲಾ ಅನ್ನುವಂತ ಕಣಿವೆ ಮಾರ್ಗ. 3 ಪ್ರಧಾನವಾಗಿರುವಂತಹ ಕಣಿವೆ ಮಾರ್ಗಗಳು ಯಾವ ರಾಜ್ಯದಲ್ಲಿ ಇದಾವೆ ಅಂದ್ರೆ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತವೆ. ಈ ನಾತುಲಾ ಕಣಿವೆ ಮಾರ್ಗವನ್ನು ಏನಂತ ಕರಿತಾ ಇದ್ರಂದ್ರೆ ರೇಷ್ಮೆ ಕಣಿವೆ ಮಾರ್ಗ ಅಂತ ಕರೀತಿದ್ರು. ರೇಷ್ಮೆ ನಾತುಲಾ ಕಣಿವೆ ಮಾರ್ಗವನ್ನು ಪ್ರಾಚೀನ ಕಾಲದಲ್ಲಿ ಇದನ್ನ ರೇಷ್ಮೆ ಕಣಿವೆ ಮಾರ್ಗ, ಇದು ಕ್ವಶನ್ ಆಗಿದೆ. ನಾತುಲಾ ಕಣಿವೆ ಮಾರ್ಗವನ್ನು ಪ್ರಾಚೀನ ಕಾಲದಲ್ಲಿ, ಯಾಕಂದ್ರೆ ಇದು ಇವತ್ತು ಪ್ರೆಸೆಂಟ್ ವಿವಾದಾತ್ಮಕ ಕಣಿವೆ ಮಾರ್ಗನೂ ಹೌದು. ಅತ್ಯಂತ ವಿವಾದಾತ್ಮಕವಾಗಿರುವಂತಹ ಕಣಿವೆ ಮಾರ್ಗ ಯಾವ್ದಂದ್ರೆ ನಾತುಲಾ ಪಾಸ್. ಇದನ್ನ ರೇಷ್ಮೆ ಕಣಿವೆ ಯಾವ ದೇಶಗಳ ಮಧ್ಯೆ ಕನೆಕ್ಟ್ ಮಾಡುತ್ತಂದ್ರೆ ಸಿಕ್ಕಿಂ ಮತ್ತು ಚೀನಾ ದೇಶಗಳ ಮಧ್ಯೆ ಕನೆಕ್ಟ್ ಮಾಡ್ತದೆ. ಸಿಕ್ಕಿಂ ಮತ್ತು ಚೀನಾ ದೇಶಗಳ ಮಧ್ಯೆ ಕನೆಕ್ಟ್ ಮಾಡುವಂತ ಕಣಿವೆ ಮಾರ್ಗ ಯಾವ್ದಂದ್ರೆ ನಾತುಲಾ ಪಾಸ್. ಕ್ವಶನ್ ಗೆ ಕೇಳಿದ್ದ, ನಾತುಲಾ ಕಣಿವೆ ಮಾರ್ಗ ಯಾವ ದೇಶಗಳ ಮಧ್ಯೆ ಕನೆಕ್ಟ್ ಮಾಡುತ್ತಂದ್ರೆ ಚೀನಾ ಮತ್ತು ಸಿಕ್ಕಿಂ. ಇದನ್ನ ರೇಷ್ಮೆ ಕಣಿವೆ ಮಾರ್ಗ ಅಂತ ಕರೀತಾರೆ. ರೇಷ್ಮೆ ಕಣಿವೆ ಮಾರ್ಗ. ಜಿಲೇಪಲ, ನಾತುಲಾ, ಗೋಯಾಚಾಲ. ಲಿಪುಲೇಖಲ ಅನ್ನುವಂತ ಕಣಿವೆ ಮಾರ್ಗ ಇದೆ, ಇದು ಉತ್ತರಾಖಂಡದಲ್ಲಿ ಕಂಡು ಬರ್ತದೆ. ಇಷ್ಟು ಪ್ರಮುಖವಾಗಿರುವಂತಹ ಕಣಿವೆ ಮಾರ್ಗಗಳು ಗೊತ್ತಿದ್ರೆ ಸಾಕು. ಇನ್ನು ಎರಡನೇ ಭಾಗ, ಭಾರತ ದೇಶದ ಎರಡನೇ ಭಾಗ ಯಾವ್ದಂದ್ರೆ ಉತ್ತರದ ಮಹಾಮೈದಾನ ಅಂತ ಕರಿತೀವಿ. ಭಾರತ ದೇಶದ ಎರಡನೇ ಭಾಗ ಯಾವ್ದಂದ್ರೆ ಉತ್ತರದ ಮಹಾಮೈದಾನ. ಉತ್ತರದ ಮಹಾಮೈದಾನ ಯಾವ್ದೆಲ್ಲ ಸಂಪೂರ್ಣವಾಗಿ ಇದು ಉತ್ತರದ ಮಹಾಮೈದಾನ. ಇದು ಸಂಪೂರ್ಣವಾದ ಭೂಪ್ರದೇಶ ಇದೆಯಲ್ಲ, ಇದೆಲ್ಲ ಉತ್ತರದ ಮಹಾಮೈದಾನ ಪ್ರದೇಶ. ಉತ್ತರ ಮಹಾಮೈದಾನ ಟೋಟಲ್ ಎಷ್ಟು ವಿಸ್ತೀರ್ಣ ಇದೆ ಅಂದ್ರೆ 7 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. ಚೆಕ್ಕಿಮಿ 7 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವಂತಹ ಮೈದಾನ ಅಂದ್ರೆ ಉತ್ತರದ ಮಹಾಮೈದಾನ. ಉತ್ತರ ಮೈದಾನದಲ್ಲಿ ಏನಿದೆ ಅಂದ್ರೆ ಹೈಯೆಸ್ಟ್ ಮೆಕ್ಕಲು ಮಣ್ಣಿದೆ ನೋಡಿ, ಮೆಕ್ಕಲು ಮಣ್ಣು. PSI ಏನ್ ಕೇಳೋಣ ಉತ್ತರದ ಮೈದಾನ ಮೇಲೆ ಕ್ವಶನ್ ABCD. ಉತ್ತರದ ಮಹಾಮೈದಾನದ ಮೇಲೆ PSI ಏನ್ ಕೇಳೋಣ ಅಂದ್ರೆ ಉತ್ತರದ ಮಹಾಮೈದಾನವನ್ನ ಗಂಗಾ ಸಿಂಧು ಮೈದಾನ ಎನ್ನುವರು. ಗಂಗಾ ಸಿಂಧು ಮೈದಾನ ಎನ್ನುವರು ಒಂದು. ಎರಡನೇದ್ದು ಗಂಗಾ ಬ್ರಹ್ಮಪುತ್ರ ಮೈದಾನ ಎನ್ನುವರು. ಬ್ರಹ್ಮಪುತ್ರ ಮೈದಾನ. 3 ಸಿಂಧು ಬ್ರಹ್ಮಪುತ್ರ ಮೈದಾನ ಎನ್ನುವರು. ಬ್ರಹ್ಮಪುತ್ರ ಮೈದಾನ. ಮತ್ತೆ ಗಂಗಾ ಸಟ್ಲೇಜ್ ಮೈದಾನ ಎನ್ನುವರು. ಗಂಗಾ ಸಟ್ಲೇಜ್ ಮೈದಾನ. ಯಾವ್ದು ರೈಟ್ ಆನ್ಸರ್ ಇದರಲ್ಲಿ? ಗಂಗಾ ಸಿಂಧು ಮೈದಾನ ಎನ್ನುವರು, ಗಂಗಾ ಬ್ರಹ್ಮಪುತ್ರ ಮೈದಾನ ಎನ್ನುವರು, ಸಿಂಧು ಬ್ರಹ್ಮಪುತ್ರ ಮೈದಾನ ಎನ್ನುವರು, ಗಂಗಾ ಸಟ್ಲೇಜ್ ಮೈದಾನ ಎನ್ನುವರು. ಸರಿ ಉತ್ತರ ಡಿ ನೋಡಿ. ಉತ್ತರದ ಮಹಾಮೈದಾನವನ್ನು ಯಾವ ಹೆಸರಿಂದ ಕರೀತಾರೆ ಅಂದ್ರೆ ಉತ್ತರದ ಮಹಾಮೈದಾನವನ್ನ ಗಂಗಾ ಸಟ್ಲೇಜ್ ಮೈದಾನ ಅಂತ ಕರೀತಾರೆ. ಗಂಗಾ ಸಟ್ಲೇಜ್ ಮೈದಾನ. ಉತ್ತರದ ಮಹಾಮೈದಾನವನ್ನು ಯಾವ ಹೆಸರನ್ನು ಕರೀತಾರೆ ಅಂದ್ರೆ ಗಂಗಾ ಸಟ್ಲೇಜ್ ಮೈದಾನ ಅಂತ ಕರೀತಾರೆ. ಫೇಮಸ್. ಉತ್ತರದ ಮಹಾಮೈದಾನವನ್ನ ಗಂಗಾ ಸಟ್ಲೇಜ್ ಮೈದಾನ. ಇದು PSI ಕೇಳಿದಂತ ಪ್ರಶ್ನೆ. ಉತ್ತರದ ಮಹಾಮೈದಾನದಲ್ಲಿ ಅನೇಕ ನದಿಗಳು ಹರಿತವೆ. ಹೈಯೆಸ್ಟ್ ಮೆಕ್ಕಲು ಮಣ್ಣಿದೆ. ಈ ಒಂದು ಉತ್ತರದ ಮೈದಾನವನ್ನ ಗಂಗಾ ಸಟ್ಲೇಜ್ ಮೈದಾನ. ಹೌದು, ಹೈಯೆಸ್ಟ್ ಹರಿದದ್ದು ಗಂಗಾ ಸಟ್ಲೇಜ್. ಆ ಉದ್ದೇಶಕ್ಕಾಗಿ ಈ ಮೈದಾನವನ್ನ ಗಂಗಾ ಸಟ್ಲೇಜ್ ಮೈದಾನ ಅಂತ ಕರೀತಾರೆ. ಗಂಗಾ ಸಟ್ಲೇಜ್ ಮೈದಾನ. ಹೈಯೆಸ್ಟ್ ಮೆಕ್ಕಲು ಮಣ್ಣು ಕಂಡು ಬರುತ್ತದೆ. 7 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಈ ಮೈದಾನದಲ್ಲಿ. 7 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಮೆಕ್ಕಲು ಮಣ್ಣಿನಿಂದ ಆವೃತವಾಗಿದೆ. ಇದನ್ನು ಗಂಗಾ ಸಟ್ಲೇಜ್ ಮೈದಾನ ಅಂತ ಕರೀತಾರೆ. ಈ ಉತ್ತರದ ಮಹಾಮೈದಾನದಲ್ಲಿ ಅನೇಕ ನದಿಗಳು ಹರಿತವೆ. ಸಿಂಧು ನದಿ, ಜೀಲಂ ನದಿ ಹರಿದವೆ. ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೇಜ್. ಗಂಗಾ ನದಿ ಉಪನದಿಗಳು ಹರಿದವೆ. ಬ್ರಹ್ಮಪುತ್ರ ನದಿ ಉಪನದಿಗಳು ಸಂಚಯನಗೊಂಡಿದ್ದಾವೆ ಈ ಮೈದಾನದಲ್ಲಿ. ಮತ್ತೆ ಈ ಮೈದಾನದ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಈ ಉತ್ತರದಲ್ಲಿ ಎತ್ತರದ ಪರ್ವತಗಳದಾವೆ. ಎತ್ತರದ ಪರ್ವತಗಳು. ದಕ್ಷಿಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿ ಇದೆ. ಪರ್ಯಾಯ ಪ್ರಸ್ಥಭೂಮಿ.
ಉತ್ತರದಲ್ಲಿ ಎತ್ತರವಾದ ಪರ್ವತಗಳು, ದಕ್ಷಿಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿ. ಇವೆರಡರ ಮಧ್ಯ ಹಂಚಿಕೆಯಾಗಿರುವಂತ ಮೈದಾನವನ್ನೇ ಉತ್ತರದ ಮಹಾಮೈದಾನ ಅಂತ ಕರೀತೀವಿ. ಉತ್ತರದಲ್ಲಿ ಎತ್ತರವಾದ ಪರ್ವತಗಳು, ದಕ್ಷಿಣದಲ್ಲಿ ಪರ್ಯಾಯ ಪ್ರಸ್ಥಭೂಮಿ. ಆ ಎತ್ತರ ಪರ್ವತಗಳು, ಪರ್ಯಾಯ ಪ್ರಸ್ಥಭೂಮಿಗಳ ಮಧ್ಯ ಹಂಚಿಕೆಯಾಗಿರುವಂತ ಮೈದಾನವನ್ನ ಗಂಗಾ ಸಟ್ಲೇಜ್ ಮೈದಾನ. ಗಂಗಾ ಸಟ್ಲೇಜ್ ಮೈದಾನ ಇದು ಎಲ್ಲಾ ಕ್ಷೇತ್ರಗಳಲ್ಲಿ, ಕೃಷಿ ಕ್ಷೇತ್ರಕ್ಕೆ ಸಹಾಯಕವಾಗಿದೆ, ಕೈಗಾರಿಕಾ ಕ್ಷೇತ್ರಕ್ಕೆ ಸಹಾಯಕವಾಗಿದೆ, ಸೇವಾ ವಲಯಕ್ಕೆ ಸಹಾಯಕವಾಗಿದೆ. ಯಾಕಂದ್ರೆ ಹೈಯೆಸ್ಟ್ ಒಳನಾಡು ಜಲಸಾರಿಗಳು ಕಂಡು ಬರ್ತವೆ, ಅತಿ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿಗಳು ಕಂಡು ಬರ್ತವೆ, ಅತ್ಯಂತ ಸಮೃದ್ಧವಾಗಿರುವಂತ ಫಲವತ್ತಾದ ಮೆಕ್ಕಲು ಮಣ್ಣಿದೆ. ಆ ಉದ್ದೇಶಕ್ಕಾಗಿ ಈ ಉತ್ತರದ ಮಹಾಮೈದಾನವನ್ನ ಭಾರತದ ಹೃದಯ ಭಾಗ ಅಂತ ಕರೀತಾರೆ. ಇದು ಕ್ವಶನ್ ಆಗಿದೆ. ಭಾರತದ ಹೃದಯ ಭಾಗ. ಯಾವ ಮೈದಾನವನ್ನ ಭಾರತ ದೇಶದ ಹೃದಯ ಭಾಗ ಎಂದು ಕರೆಯುತ್ತಾರೆ ಅಂದ್ರೆ ಉತ್ತರದ ಮಹಾಮೈದಾನವನ್ನ ಭಾರತ ದೇಶದ ಹೃದಯ ಭಾಗ ಅಂತ ಕರೀತಾರೆ. ಉತ್ತರದ ಮೈದಾನವನ್ನ ಭಾರತ ದೇಶದ ಹೃದಯ ಭಾಗ. ಯಾಕೆ ಹೃದಯ ಭಾಗ ಅಂತ ಕರೆದ್ರೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿ, ಕೈಗಾರಿಕೆ, ಸೇವಾ ವಲಯ, ಅಲೆ ಮತ್ತೆ ಸಪರೇಟ್ ಆಗಿ ಗಂಗಾ ಮೈದಾನ, ಬ್ರಹ್ಮಪುತ್ರ ಮೈದಾನ. ಉತ್ತರದ ಮೈದಾನವನ್ನು ಎಷ್ಟು ಭಾಗ ಮಾಡ್ತೀವಿ ಅಂತಂದ್ರೆ 3 ಭಾಗಗಳನ್ನಾಗಿ ಮಾಡ್ತೀವಿ. 3 ಭಾಗ ಯಾವುದು? ಒಂದು ಸಿಂಧೂ ನದಿ ಮೈದಾನ ಅಂತ ಕರೀತಾರೆ, ಸಿಂಧೂ ನದಿ ಮೈದಾನ. 2 ಗಂಗಾ ನದಿ ಮೈದಾನ. 3ನೇದು ಬ್ರಹ್ಮಪುತ್ರ ಮೈದಾನ. ಕೆಲವು ಬುಕ್ಗಳಲ್ಲಿ ಈ ತರನು ಬರೆದಿರ್ತಾರೆ, ಸಿಂಧೂ ಮೈದಾನ, ಗಂಗಾ ಮೈದಾನ, ಬ್ರಹ್ಮಪುತ್ರ ಮೈದಾನ. ಇದನ್ನು ಓಕೆ. ಅಥವಾ ಇದನ್ನ ಏನ್ ಕರೀತಾರೆ? ಪಶ್ಚಿಮ ಮೈದಾನ, ಪೂರ್ವ ಮೈದಾನ ಮತ್ತೆ ಮಧ್ಯ ಮೈದಾನ. ಪಶ್ಚಿಮ ಮೈದಾನ, ಮಧ್ಯ ಮೈದಾನ, ಪೂರ್ವ ಮೈದಾನ. ಈ ಹೆಸರಿಂದ ಕರೆದ್ರು ಓಕೆ. ಪಶ್ಚಿಮ ಮೈದಾನ, ಮಧ್ಯ ಮೈದಾನ, ಪೂರ್ವ ಮೈದಾನ. ಪಶ್ಚಿಮ ಮೈದಾನವನ್ನು ಏನಂತ ಕರೀತಾರೆ? ಸಿಂಧೂ ಮೈದಾನ. ಮಧ್ಯ ಮೈದಾನವನ್ನ ಗಂಗಾ ಮೈದಾನ, ಪೂರ್ವ ಮೈದಾನವನ್ನ ಬ್ರಹ್ಮಪುತ್ರ ಮೈದಾನ ಅಂತ ಕರೀತಾರೆ. ಈ ಸಿಂಧೂ ಮೈದಾನದಲ್ಲಿ ಏನದವೆ? ಸಿಂಧೂ ಮೈದಾನದಲ್ಲಿ ಇಲ್ಲಿ ದೋಅಬ್ ಪ್ರದೇಶಗಳು ಕಂಡು ಬರ್ತವೆ. ದೋಅಬ್ ಪ್ರದೇಶಗಳು. ದೋಅಬ್ ಅಂದ್ರೆ ಏನು? 2 ನದಿಗಳ ಮಧ್ಯ ಕಂಡು ಬರುವಂತ ಸಮೃದ್ಧವಾದ ಭೂಪ್ರದೇಶವನ್ನ ದೋಅಬ್ ಅಂತ ಕರೀತಾರೆ. 2 ನದಿಗಳ ಮಧ್ಯ ಕಂಡು ಬರುವಂತ ಸಮೃದ್ಧವಾಗಿರುವಂತ ಭೂಪ್ರದೇಶವನ್ನ ದೋಅಬ್. ಇಲ್ಲಿ ಯಾವ ದೋಅಬ್ ಅದಾವೆ? ಈಗ ಕರ್ನಾಟಕ ರಾಜ್ಯದಲ್ಲಿ ರಾಯಚೂರು ದೋಅಬ್ ಇದೆಯಲ್ಲ, ಆ ತರ ಪಶ್ಚಿಮ ಮೈದಾನದಲ್ಲಿ ದೋಅಬ್ಗಳಿದಾವೆ. ಉದಾಹರಣೆ, ಈ ಬೆಸ್ಟ್ ಅನ್ನುವಂತ ದೋಅಬ್ ಇದೆ. ಬೆಸ್ಟ್. ಬೆಸ್ಟ್ ಅಂದ್ರೆ ಯಾವುದು? ಬಿಯಾಸ್ ಮತ್ತು ಸಟ್ಲೇಜ್. ಬಿಯಾಸ್ ಮತ್ತು ಸಟ್ಲೇಜ್. ಒಂದ್ಸರಿ ಬರೆದು ಬರ್ತೀನಿ ನೋಡಿ. ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೇಜ್. ನೋಡಿ, ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೇಜ್. ಈ ಸಟ್ಲೇಜ್ ಮತ್ತು ಬಿಯಾಸ್ ನದಿಗಳ ಮಧ್ಯೆ ಕಂಡು ಬರುವಂತ ದೋಬ್ ಯಾವ ಅಂದ್ರೆ ಬೆಸ್ಟ್ ದೋಬ್. ಬೆಸ್ಟ್. ರಾವಿ ಮತ್ತು ಬಿಯಾಸ್ ನದಿಗಳ ಮಧ್ಯೆ ಕಂಡು ಬರುವುದು ಬಾರಿ ದೋಬ್. ಚೀನಾ ಮತ್ತು ರಾಚಿ, ರಾಚಿ ದೋಬ್. ಜೀಲಂ ಮತ್ತು ಚೀನಾಬ, ಜೀಚಿ ದೋಬ್. ಜೀಚಿ ದೋಬ್, ರಾಚಿ ದೋಬ್, ಬಾರಿ ದೋಬ್, ಬಿಸ್ಟ್ ದೋಬ್. ಬಿಯಾಸ್ ಸಟ್ಲೇಜ್ ನದಿಗಳ ಮಧ್ಯದಲ್ಲಿ ಬಿಷ್ಟ, ಬಿಯಾಸ್ ರಾವಿ ನದಿಗಳ ಮಧ್ಯದಲ್ಲಿ ಬಾರಿ, ಚೀನಾಬ್ ರಾವಿ ನದಿಗಳ ಮಧ್ಯದಲ್ಲಿ ರಾಚಿ, ಜೀಲಂ ಚಿನಾಬ್ ನದಿಗಳ ಮಧ್ಯೆ ಜೀಚಿ. ಪ್ರಮುಖವಾಗಿರುವಂತ ದೋಬ್ಗಳು ನೋಡಿ. 2 ನದಿಗಳ ಮಧ್ಯ ಕಂಡು ಬರುವಂತ ಸಮೃದ್ಧವಾದ ಭೂಪ್ರದೇಶವನ್ನ, 2 ನದಿಗಳ ಮಧ್ಯ ಕಂಡು ಬರುವಂತ ಸಮೃದ್ಧವಾದ ಭೂಪ್ರದೇಶಗಳನ್ನ ಏನು ಕರೀತಾರೆ ಅಂದ್ರೆ ದೋಬ್ಗಳನ್ನ ಕರೀತಾರೆ. ಬಿಸ್ಟ್ ಅಂದ್ರೆ ಏನು? ಬಿಯಾಸ್. ಮತ್ತೆ ಇವ್ 2 ನದಿಗಳ ಮಧ್ಯೆ ಹೋಲಿಸಬಾರ್ದು. ಸುಮ್ನೆ ಸರಜಿ ಅಂತ ಕರೀರಿ ನೋಡಮ್ಮ, ಹಂಗ್ ಬರಂಗಿಲ್ಲ. ನಳಿ ನದಿಗಳು ಅವು ಕೇಳಂಗಿಲ್ಲ ನಮ್ಮ ಮಾತ. ಅದಕ್ಕ 2 ನದಿಗಳ ಮಧ್ಯೆ ಕಂಡು ಬರುವಂತ ಸಮೃದ್ಧವಾದ ಭೂಪ್ರದೇಶವನ್ನ ದೋಬ್ ಅಂತ ಕರಿತೀವಿ. ಬಿಯಾಸ್ ಮತ್ತು ಸಟ್ಲೇಜ್ ನದಿಗಳ ಮಧ್ಯದಲ್ಲಿ ಬಿಷ್ಟ, ಬಿಯಾಸ್ ಮತ್ತು ರಾವಿ ನದಿಗಳ ಮಧ್ಯದಲ್ಲಿ ಬಾರಿ, ಚೀನಾ ಮತ್ತು ರಾವಿ ನದಿಗಳ ಮಧ್ಯೆ ರಾಚಿ, ಜೀಲಂ ಮತ್ತು ಚಿನಾಬ್ ನದಿಗಳ ಮಧ್ಯೆ ಜೀಚಿ. ಇಲ್ಲಿ ಕಂಡು ಬರುವಂತ ಪ್ರಮುಖವಾಗಿರುವಂತ 4 ದೋಬ್ಗಳು ಅಂತ ಕರಿತೀವಿ. ಪ್ರಧಾನವಾದ 4 ದೋಬ್ಗಳು: ಜೀಲಂ ಚಿನಾಬ್, ಚಿನಾಬ್ ರಾವಿ, ರಾವಿ ಬಿಯಾಸ್, ಬಿಯಾಸ್ ಸಟ್ಲೇಜ್. ಬಿಯಾಸ್ ಸಟ್ಲೇಜ್. ಎಷ್ಟು ದೋಬ್ಗಳದ ಅಂದ್ರೆ ಪ್ರಧಾನವಾಗಿರುವಂತ 4 ದೋಬ್ಗಳನ್ನು ನೋಡ್ತೀವಿ. ಹಾಗಾದ್ರೆ ಪಶ್ಚಿಮ ಮೈದಾನದಲ್ಲಿ ಎಷ್ಟು ದೋಬ್ಗಳದಾವ ಅಂದ್ರೆ 4. ಅಷ್ಟೇ ಅಲ್ಲದೆ ಪಶ್ಚಿಮ ಮೈದಾನ ಇದರ ವಿಶೇಷ ಅಂದ್ರೆ ಹಸಿರು ಕ್ರಾಂತಿಗೆ ಜನ್ಮ ಕೊಟ್ಟಂತ ಪುಣ್ಯ ಭೂಮಿ ಅಂತ ಕರಿತೀವಿ.
ಹಸಿರು ಕ್ರಾಂತಿ. ಭಾರತ ದೇಶದಲ್ಲಿ ಹಸಿರು ಕ್ರಾಂತಿಗೆ ಜನ್ಮ ಕೊಟ್ಟಂತ ಪುಣ್ಯ ಭೂಮಿ ಯಾವ್ದಂದ್ರೆ ಈ ಒಂದು ಪಶ್ಚಿಮ ಮೈದಾನ. ಈ ಪಶ್ಚಿಮ ಮೈದಾನದಲ್ಲಿ ಪಂಜಾಬ್ ಹರಿಯಾಣ ರಾಜ್ಯಗಳು ಫೇಮಸ್ ಆಗಿದ್ದು. ಈ ಮೈದಾನದ ಒಂದು ದ್ವೇಷ ಏನು ಅಂತಂದ್ರೆ ತಾರ್ ಮರುಭೂಮಿ ಕಂಡು ಬರುತ್ತೆ, ಆಮೇಲೆ ತಾರ್ ಮರುಭೂಮಿ ಸಪರೇಟ್ ಆಗಿ ಹೇಳ್ತೇನೆ. ಗಂಗಾ ಮೈದಾನದ ವಿಶೇಷ ಏನಂದ್ರೆ ಇದು ಅತ್ಯಂತ ಫಲವತ್ತಾಗಿರುವಂತ ಮೈದಾನ, ಅತಿ ಫಲವತ್ತಾದಂತ ಮೈದಾನ, ಅತ್ಯಂತ ಸಮೃದ್ಧವಾದ ಮೈದಾನ, ಫಲವತ್ತಾದ ಮೈದಾನ, ಅದು ಗಂಗಾ ಮೈದಾನ ಅಂತೇಳಿ ಕರಿತೀವಿ. ಗಂಗಾ ಮೈದಾನದ ವಿಶೇಷ ಏನಂದ್ರೆ ಇಲ್ಲಿ ಗಂಗಾ ನದಿ ಉಪನದಿಗಳು ಸಂಚಯನಗೊಳ್ತವೆ. ಇನ್ನು ಪೂರ್ವ ಮೈದಾನದ ವಿಶೇಷ ಏನು ಅಂತಂದ್ರೆ ಇದು ಕೆಂಪು ಮಣ್ಣಿದೆ ಇಲ್ಲಿ ಹೈಯೆಸ್ಟ್. ಪೂರ್ವ ಮೈದಾನ ಅಂದ್ರೂ ಒಂದೇ, ಬ್ರಹ್ಮಪುತ್ರ ಮೈದಾನ ಅಂದ್ರೂ ಒಂದೇ. ಈ ಮೈದಾನದಲ್ಲಿ ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ಮಜುಲಿ ಎಂಬ ದ್ವೀಪ ಇದೆ ನೋಡಿ. ಮಜುಲಿ ಎಂಬ ದ್ವೀಪ, ಮಜುಲಿ ಎಂಬ ದ್ವೀಪ ಯಾವ ಮೈದಾನದಲ್ಲಿ ಇದೆ ಅಂದ್ರೆ ಅದು ಪೂರ್ವ ಮೈದಾನದಲ್ಲಿ ಕಂಡು ಬರ್ತದೆ ನೋಡಿ. ಉತ್ತರದ ಮಹಾಮೈದಾನವನ್ನು ಎಷ್ಟು ಭಾಗ ಮಾಡ್ತೀವಿ ಅಂದ್ರೆ 3 ಭಾಗ. ಸಿಂಧು ಮೈದಾನ, ಗಂಗಾ ಮೈದಾನ, ಬ್ರಹ್ಮಪುತ್ರ ಮೈದಾನ. ಸಿಂಧು ಮೈದಾನವನ್ನು ಪಶ್ಚಿಮದ ಮೈದಾನ ಅಂತ ಕರಿತೀವಿ, ಗಂಗಾ ಮೈದಾನವನ್ನು ಮಧ್ಯ ಮೈದಾನ ಅಂತ ಕರಿತೀವಿ, ಪೂರ್ವ ಮೈದಾನವನ್ನು ಬ್ರಹ್ಮಪುತ್ರ ಮೈದಾನ ಅಂತ ಕರಿತೀವಿ. ಇಲ್ಲಿ ಜಗತ್ತಿನ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪವನ್ನು ನೋಡ್ತೀವಿ. ಆ ನದಿ ದ್ವೀಪ ಯಾವಂದ್ರೆ ಮಜುಲಿ. ಇದು ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವಂತ ನದಿ ದ್ವೀಪ ಮಜುಲಿ. ಮಜುಲಿ ಎಲ್ಲಿದೆ ಅಂದ್ರೆ ಪೂರ್ವ ಮೈದಾನದಲ್ಲಿ, ಅದು ಕೆಂಪು ಮೈದಾನದಲ್ಲಿ ಹಂಚಿಕೆಯಾಗಿದೆ, ಕೆಂಪು ಮೈದಾನದಲ್ಲಿ ಕಂಡುಬರುತ್ತದೆ. ಇಷ್ಟು ಉತ್ತರದ ಮಹಾಮೈದಾನದ ಸಂಕ್ಷಿಪ್ತವಾಗಿರುವಂತ ಮಾಹಿತಿ. ನಾಳೆಯ ಅವಧಿಯಲ್ಲಿ ಇದರ ಮುಂದುವರೆದ ಭಾಗ ತಾರ್ ಮರುಭೂಮಿಯ ವಿಶೇಷ ಏನು ಅನ್ನುವಂಥ ವಿಚಾರವನ್ನು ಅಧ್ಯಯನ ಮಾಡೋಣ.